ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಅಡಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ಅಂತಿಮ BA ಐಚ್ಛಿಕ ಕನ್ನಡದ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಒಂದು ಪತ್ರಿಕೆಯನ್ನು ನಿಗದಿಪಡಿಸಿದೆ. ಅದರಲ್ಲಿ ನಾವು ತೌಲನಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಮೊದಲನೇ ಭಾಗಕ್ಕೆ ಸಂಬಂಧಪಟ್ಟಂಗೆ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಪ್ರಸ್ತುತ ನಾವು ಹಿಂದಿನ ಅಧಿವೇಶನದಲ್ಲಿ ತೌಲನಿಕ ಅಧ್ಯಯನದ ಪ್ರಯೋಜನಗಳ ಬಗ್ಗೆ 2 ಅಧಿವೇಶನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ತೌಲನಿಕ ಅಧ್ಯಯನ ಎಷ್ಟೊಂದು ಮುಖ್ಯ ಮತ್ತು ಎಷ್ಟು ವ್ಯಾಪಕವಾಗಿರುವಂಥದ್ದು, ಎಷ್ಟು ಉದಾತ್ತವಾಗಿರುವಂಥದ್ದು, ಎಷ್ಟು ಮಾನವೀಯವಾಗಿರುವಂಥದ್ದು, ಮಾನವ ಕುಲದ ಬಗೆಗಿನ ಪ್ರೀತಿ ಅಥವಾ ಕಾಳಜಿಯನ್ನು, ಮನುಷ್ಯ ಕುಲದ ಭವಿಷ್ಯದ ಬಗ್ಗೆ ಒಂದು ಮಮಕಾರವನ್ನು ಹೊಂದಿರುವಂಥದ್ದು ಅನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಈಗ 12ನೇ ಸೆಷನ್ನು. ಈ 12ನೇ ಸೆಷನ್ನಲ್ಲಿ ತೌಲನಿಕ ಸಾಹಿತ್ಯದ ಬಗೆಗಳು ನಿಮ್ಮ ಪಠ್ಯದಲ್ಲಿ ಇದು ನಿಮ್ಮ ಸಿಲೆಬಸ್ನಲ್ಲಿ ಇದು 2ನೇ ಅಧ್ಯಾಯ. ಇದುವರೆಗೆ 11ನೇ ಸೆಷನ್ವರೆಗೆ ಏನಾಯ್ತಲ್ಲ, ಅದು ಮೊದಲನೇ ಅಧ್ಯಾಯ. ಇದು ಆ್ಯಕ್ಚುಲಿ 2ನೇ ಅಧ್ಯಾಯ ತೌಲನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ತೌಲನಿಕ ಸಾಹಿತ್ಯದ ಬಗೆಗಳು ಮತ್ತು ಅಥವಾ ಪ್ರಕಾರಗಳು, ತೌಲನಿಕ ಸಾಹಿತ್ಯದ ಪ್ರಕಾರಗಳು ಅಂತಲೂ ಕೂಡ ಕರೀತಾರೆ, ತೌಲನಿಕ ಸಾಹಿತ್ಯದ ಬಗೆಗಳು ಅಂತಲೂ ಕೂಡ ಅದನ್ನು ಕರೆಯಲಾಗುತ್ತೆ. ಈ ತೌಲನಿಕ ಸಾಹಿತ್ಯದ ಬಗೆಗಳು ಅಥವಾ ತೌಲನಿಕ ಸಾಹಿತ್ಯದ ಪ್ರಕಾರಗಳು ಈ ವಿಷಯಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡೋದಕ್ಕೆ ನಾನು ಬಯಸ್ತೀನಿ. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಏನು ಅಂತಂದರೆ, ತೌಲನಿಕ ಸಾಹಿತ್ಯದ ಬಗೆಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ತೌಲನಿಕ ಮತ್ತು ಸಾಹಿತ್ಯ, ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ವರ್ಡ್ನಿಂದ ನಾವು ಬಂದಿದ್ವಿ. ಲ್ಯಾಟಿನ್ನ ಕಂಪ್ಯಾರಿಟಿವಸ್ ಮತ್ತು ಲಿಟರೇ ಅಥವಾ ಲಿಟ್ರೇಚರ್ ಅನ್ನುವಂಥ ಕೃತಿ, ಇದು 2 ಪದಪುಂಜಗಳನ್ನು ತೆಗೆದುಕೊಂಡು ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ವರ್ಡನ್ನು ಸೃಜಿಸಲಾಗಿದೆ ಅಥವಾ ಕ್ರಿಯೇಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು, ಅಥವಾ ರೂಪಿಸಲಾಗಿದೆ. ಲ್ಯಾಟಿನ್ ಭಾಷೆಯ ಆ ಪದದಿಂದ ಈ ಪದಪುಂಜದ ನಿಷ್ಪನ್ನ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಈ ತೌಲನಿಕ ಸಾಹಿತ್ಯದ ಅಧ್ಯಯನ, ಸಾಹಿತ್ಯಗಳ ತೌಲನಿಕ ಅಧ್ಯಯನ ಅಂತ ತಂದ್ಬಿಟ್ಟು ಲೇನ್ ಕೂಪರ್ ಕೂಡ ಹೇಳ್ತಾನೆ. ಆದರೆ ತೌಲನಿಕ ಸಾಹಿತ್ಯದ ಅಧ್ಯಯನ ಹೆಚ್ಚು ರೂಢಿಯಲ್ಲಿರುವಂಥದ್ದು. ತೌಲನಿಕ ಸಾಹಿತ್ಯದ ಅಧ್ಯಯನ ಅನ್ನುವಂಥ ಹೆಸರೇ ಹೇಳುವಂಗೆ ಬೇರೆ ಬೇರೆ ಭಾಷೆಗಳ, ರಾಷ್ಟ್ರಗಳ, ಧರ್ಮಗಳ, ಸಂಸ್ಕೃತಿಗಳ, ಸಮಾಜಗಳ, ವರ್ಣಗಳ, ಲಿಂಗಭೇದಗಳ ಇವೆಲ್ಲದರ ಸಾಹಿತ್ಯಗಳ ಅಧ್ಯಯನ ಅನ್ನುವಂಥದ್ದು. ಸೊ ಹಾಗಾಗಿ ಅತ್ಯಂತ ವಿಶ್ವಮಾನ್ಯವಾಗಿರುವಂಥ ಮತ್ತು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುವಂಥ ಕಾರಣದಿಂದ ಅತ್ಯಂತ ವಿಸ್ತಾರವಾಗಿರುವಂಥ, ವಿಸ್ತೃತವಾಗಿರುವಂಥ, ಸಮೃದ್ಧವಾಗಿರುವಂಥ ಅಧ್ಯಯನ ಕ್ಷೇತ್ರ ಇದು. ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಹಾಗಾಗಿ ಅಂತಾರಾಷ್ಟ್ರೀಯವಾಗಿರುವಂಥ ಅಧ್ಯಯನ ವ್ಯಾಪ್ತಿ ಇದು. ಈ ಒಂದು ಭಾಷೆಗೆ ಸಂಬಂಧಪಟ್ಟಿರುವಂಥದ್ದೆಲ್ಲ, ಒಂದು ಭಾಷೆಯನ್ನಾಡುವಂಥ ಜನಾಂಗಕ್ಕೆ ಸಂಬಂಧಪಟ್ಟಿರೋದಿಲ್ಲ, ಒಂದು ಭೂಪ್ರದೇಶಕ್ಕೆ ಸಂಬಂಧಪಟ್ಟಿಲ್ಲ. ಬದಲಾಗಿ ಇದನ್ನೆಲ್ಲನೂ ಕೂಡ ದಾಟಿ, ರಾಷ್ಟ್ರಗಳ ಗಡಿಯನ್ನು ದಾಟಿ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರುವಂಥ ಕಾರಣದಿಂದ ಇದು ವಿಶ್ವ ಸಾಹಿತ್ಯ ಅನ್ನುವಂಥ ಹಿರಿಮೆಯನ್ನು ಪಡ್ಕೊಂಡಿದೆ ಅಥವಾ ಗರಿಮೆಯನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಸೊ ಹಾಗಾಗಿನೇ ಇದು ಸಹಜವಾಗಿ ಸಮೃದ್ಧ ಮತ್ತು ವಿಸ್ತಾರವಾಗಿರುವಂಥ ಒಂದು ಅಧ್ಯಯನ ಕ್ಷೇತ್ರ ಆಗಿದೆ ಅಥವಾ ಅಧ್ಯಯನ ಶಿಸ್ತಾಗಿದೆ. ಸೊ ಹಾಗಾಗಿ ಖಂಡಗಳು ಇದಕ್ಕೆ ಲೆಕ್ಕ ಇಲ್ಲ, ರಾಷ್ಟ್ರಗಳು ಲೆಕ್ಕ ಇಲ್ಲ, ರಾಜ್ಯಗಳು ಲೆಕ್ಕ ಇಲ್ಲ, ಭಾಷೆ, ಬಣ್ಣ, ಧರ್ಮ ಇತ್ಯಾದಿಗಳು ಯಾವುದೂ ಕೂಡ ಲೆಕ್ಕ ಇಲ್ಲ, ಜನಾಂಗಗಳು ಲೆಕ್ಕ ಇಲ್ಲ. ಸೊ ಹಾಗಾಗಿ ಇಡೀ ಮಾನವ ಸಾಹಿತ್ಯ ಎಲ್ಲನೂ ಕೂಡ ಒಂದು, ಮತ್ತು ಆ ಸಾಹಿತ್ಯವನ್ನು ಸೃಜಿಸಿರುವಂಥ ಮತ್ತು ಆ ಸಾಹಿತ್ಯ ಸೃಜನೆಗೆ ಪ್ರೇರಣೆ ನೀಡಿರುವಂಥ ಪರಿಸರ ಅಥವಾ ಚಿಂತಕರು, ದಾರ್ಶನಿಕರು ಅಥವಾ ಅವರ ಹಿಂದಿನ ಜ್ಞಾನ ನಿರ್ಮಾತೃಗಳು ಏನು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ, ಮತ್ತು ಈಗ ಅದನ್ನು ಓದ್ತಾ ಇರುವಂಥವ್ರು, ಬದುಕ್ತಾ ಇರುವಂಥವ್ರು ಎಲ್ಲರೂ ಕೂಡ ಇಡೀ ಮಾನವ ಕುಲ ಒಂದು, ಆ ಸಾಹಿತ್ಯದ ಹಿಂದೆ ಇರುವಂಥ ಮನುಷ್ಯ ಕುಲ ಒಂದು ಅನ್ನುವಂಥ ಪರಿಕಲ್ಪನೆಯನ್ನು ಹೊಂದಿರುವಂಥದ್ದು ತೌಲನಿಕ ಸಾಹಿತ್ಯ ಅನ್ನುವಂಥದ್ದು. ಈ ತೌಲನಿಕ ಸಾಹಿತ್ಯದ ಪರಿಕಲ್ಪನೆ ಹೀಗಾಗಿ ಇಡೀ ವಿಶ್ವವ್ಯಾಪಿಯಾಗಿರುವಂಥದ್ದು. ಸಾಹಿತ್ಯ ಮತ್ತು ಸಾಹಿತ್ಯದ
ಕಾರಣಕರ್ತನಾಗಿರುವಂಥ ಮನುಷ್ಯ. ಸೊ ಹಾಗಾಗಿ ಇವೆರಡರ ನಡುವೆ ಅವಿನಾಭಾವವಾಗಿರುವಂಥ ಬಿಡಿಸಲಾಗದಂಥ ಒಂದು ಬಂಧ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇವೆಲ್ಲದರ ಭೇದ ಇಲ್ಲದೆ ಮನುಷ್ಯ ಸಾಹಿತ್ಯ ಅನ್ನುವಂಥದ್ದು ಒಂದು ಅನ್ನುವಂಥದ್ದು, ಮತ್ತು ಈ ಮನುಷ್ಯ ಸಾಹಿತ್ಯದಲ್ಲಿ ಹಿರಿಯದು ಕಿರಿಯದು ಅನ್ನುವಂಥ ಭೇದ ಇಲ್ಲ, ಮುಖ್ಯ ಅಮುಖ್ಯ ಅನ್ನುವಂಥದ್ದು ಭೇದ ಇಲ್ಲ. ಯಾವುದೇ ತಾರತಮ್ಯಗಳನ್ನು ಮಾಡದೆ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತೆ. ಆದರೆ ತಾರತಮ್ಯಗಳಿಂದ ಕೂಡಿರುವಂಥ ಸಮಾಜದಲ್ಲಿ ಇದನ್ನು ಒಪ್ಪುವಂಥದ್ದು ಕಷ್ಟ. ಸೊ ಹಾಗಾಗಿ ಶ್ರೇಷ್ಠತೆಯ ವ್ಯಸನದಲ್ಲಿ ತೊಡಗಿರುವಂಥವ್ರು, ಈ ಪದವನ್ನು ಆ್ಯಕ್ಚುಲಿ ಕಾಯಿನ್ ಮಾಡಿದ್ದು ಕೆ.ವಿ. ಸುಬ್ಬಣ್ಣ ಅನ್ನುವಂಥ ಕನ್ನಡದ ಅತ್ಯಂತ ಪ್ರಮುಖವಾಗಿರುವಂಥ ಒಳನೋಟಗಳುಳ್ಳ ಅತ್ಯಂತ ಅಸಾಧಾರಣವಾಗಿರುವಂಥ ಒಬ್ಬರು ವಿದ್ವಾಂಸರು. ಸಾಗರದಲ್ಲಿ ಒಂದು ಗ್ರಾಮ ಹೆಗ್ಗೋಡು ಅಂತಂದ್ಬಿಟ್ಟು ಅಲ್ಲಿ ಇದ್ದು ಕೃಷಿ ಮಾಡಿಕೊಂಡು ಸಾಹಿತ್ಯವನ್ನು ಓದ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡು ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗರು. ಶ್ರೇಷ್ಠತೆ ಅನ್ನುವಂಥದ್ದು ಒಂದು ವ್ಯಸನ ಅಂತ ಹೇಳ್ತಾರೆ. ನಾನೇ ಶ್ರೇಷ್ಠ, ಅಥವಾ ನನ್ನ ಕೃತಿ ಶ್ರೇಷ್ಠ, ಅಥವಾ ನಾನು ಅನ್ನುವಂಥವನು ಎಲ್ಲರಿಗಿಂತ ಮುಂದೆ ಇರಬೇಕು ಅನ್ನುವಂಥ ಈ ವ್ಯಸನದಲ್ಲಿ ಮುಳುಗಿ ಮನುಷ್ಯ ಸಣ್ಣವನಾಗ್ತಾನೆ. ಸೊ ಸಹಜವಾಗಿರುವಂಥದ್ದು ಇದೆಯಲ್ಲ, ಅದು ಆ್ಯಕ್ಚುಲಿ ದೊಡ್ಡತನ ಅನ್ನುವಂಥದ್ದು. ಆ ದೊಡ್ಡತನ ಅನ್ನುವಂಥದ್ದನ್ನು ತೌಲನಿಕ ಸಾಹಿತ್ಯದ ಅಧ್ಯಯನ ಕಲಿಸ್ಕೊಡುತ್ತೆ. ಹಾಗಾಗಿ ರಾಷ್ಟ್ರಗಳ, ಗಡಿಗಳ ಅಥವಾ ಖಂಡಗಳ ಅಥವಾ ಭಾಷೆಗಳ ಹಿರಿದು ಕಿರಿದು ಅನ್ನುವಂಥ ಭೇದಗಳ ತಾರತಮ್ಯಗಳನ್ನು ಎಲ್ಲವನ್ನು ಕೂಡ ಚಿಂದಿ ಮಾಡುತ್ತೆ, ಅಥವಾ ನುಚ್ಚು ನೂರು ಮಾಡಿಬಿಡುತ್ತೆ. ಎಲ್ಲನೂ ಕೂಡ ಒಂದು ಸಮಾನ ಪಾತಳಿಯಲ್ಲಿ ಗಮನಿಸೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಸೊ ಹಾಗಾಗಿ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಅತ್ಯಂತ ಮನುಕುಲದ ಭವಿಷ್ಯದ ಹಿತದೃಷ್ಟಿಯಿಂದ ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯವಾಗಿ ಇರಬೇಕಾಗಿರುವಂಥದ್ದು. ಮತ್ತೇನಂತಂದರೆ ಅದರ ಅಧ್ಯಯನ ಅನ್ನುವಂಥದ್ದು ನಮ್ಮ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡಿಬೇಕಾಗಿರುವಂಥದ್ದು ಅನ್ನುವಂಥದ್ದು ನಾವು ಮನಗಾಣಬೇಕಾಗಿರುವಂಥದ್ದು, ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಏನು ಅಂತಂತಂದರೆ ಇದು ಮಹಾಕಾವ್ಯದಿಂದ ಹಿಡಿದು ಯಾವುದೇ ತಾರತಮ್ಯಗಳನ್ನು ಮಾಡೋದಿಲ್ಲ. ತಾರತಮ್ಯಗಳನ್ನು ಮನುಷ್ಯ ರೂಢಿಸ್ಕೊಂಡ್ಬಿಟ್ಟಿದ್ದಾನೆ. ಅಂಥ ಸಾಹಿತ್ಯಗಳನ್ನು ಅಭ್ಯಾಸ ಮಾಡಿ ಈ ಥರದ ಅಂದರೆ ಈ ಸಾಹಿತ್ಯ ಅಂತಂತಂದರೆ ಬರೀ ಅದು ಗದ್ಯ ಪದ್ಯ ಅಂತಂತಲ್ಲ, ಅತ್ಯುನ್ನತರಾಗಿರುವಂಥ ಚಿಂತಕರು, ಕಲಾವಿದರು, ವಿಮರ್ಶಕರು, ಸಾಹಿತಿಗಳು, ಬುದ್ಧಿಜೀವಿಗಳು ಇವರೆಲ್ಲರನ್ನೂ ಕೂಡ ತಮ್ಮ ವಿವೇಚನೆಯನ್ನು ಮತ್ತೆ ಹೊರಗಚ್ಚಿ ತಿಕ್ಕಿ ಆಲೋಚನೆ ಮಾಡಿ ಅವ್ರೇನು ಮಾಡಿರ್ತಾರೆ, ಕೃತಿ ರಚಿಸಿರ್ತಾರೆ. ಮತ್ತು ಅದು ಬರೀ ಅವ್ರದ್ದು ಒಂದೇ ಅಂತಂತಲ್ಲ, ವ್ಯಕ್ತಿ ವಿಶಿಷ್ಟವಾಗಿರುವಂಥದ್ದು ಒಂದೇ ಅಂತಂತಲ್ಲ, ಅವರು ಹಲವಾರು ಕೃತಿಗಳನ್ನು ಓದಿರ್ತಾರೆ. ಸೊ ಹಾಗಾಗಿ ಅದು ಅವರ ಸ್ವಂತದ್ದಾಗಿಯೂ ಕೂಡ ಅವರ ಸ್ವಂತದ್ದಲ್ಲ. ಪ್ರತಿಯೊಬ್ಬರ ಕೃತಿನೂ ಕೂಡ, ಪ್ರತಿಯೊಬ್ಬರ ಯಾವುದೇ ನಿರ್ಮಾಣನೂ ಕೂಡ ಅವರ ಸ್ವಂತದ್ದಾಗಿಯೂ ಕೂಡ ಅವ್ರ ಸ್ವಂತದ್ದಲ್ಲ. ಅದು ಅನೇಕರಿಂದ ಪಡೆದಂಥ ಋಣಗಳ ಪ್ರಭಾವದಿಂದ ರೂಪಿತಗೊಂಡಿರುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಮನುಷ್ಯನಿಗೆ ಯಾವತ್ತೂ ಕೂಡ ಋಣಿಯಾಗಿರ್ತಾನೆ. ಯಾರೂ ಕೂಡ ಸ್ವತಂತ್ರನಾಗಿ ಇಂಥದ್ದನ್ನು ನಾನು ಸಾಧನೆ ಮಾಡಿದೆ ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಭಾಷೆಯನ್ನು ನಾವು ಕಲ್ತಿಲ್ಲ, ಕನ್ನಡ ಭಾಷೆಯನ್ನು ನಾನು ಕಲ್ತಿರುವಂಥದ್ದೆಲ್ಲ ನಾನು ಮಾತಾಡ್ತಿದ್ದೀನಿ. ಆದರೆ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಈ ಭಾಷೆಯನ್ನು ಮಾತಾಡ್ಕೊಂಡು ಬಂದು ಇಲ್ಲಿವರೆಗೆ ಸಾಗಿಸ್ಕೊಂಡು ಬಂದಿದ್ದಾರೆ. ಅದನ್ನೇ ನಾನು ಬೇಂದ್ರೆಯ ಕವಿತೆಯ ಗರಿ ಕವಿತೆಯ ಮೂಲಕ ಹೇಳಿದ್ದು ಹಿಂದಿನ ಕೆಲವು ಅಧಿವೇಶನಗಳಲ್ಲಿ. ಹಾರಿ ಬಂದ ಗರಿಗಳ ಊದಿ ತೂರಿ ಹಾರಿಸು ಅಂತಂದ್ಬಿಟ್ಟು ಕನ್ನಡ ಭಾಷೆಯನ್ನು ಹಿಂದಿನವರು, ನಮ್ಮ ಪೂರ್ವಿಕರು, ನಮ್ಮ ಪುರಾತನರು ನಾವಿವತ್ತು ಗೌರವದಿಂದ ಸ್ಮರಿಸಬೇಕಾಗಿರುವಂಥವರು ಅವನ್ನ ಕನ್ನಡ ಭಾಷೆಯನ್ನು ಊದಿ ತೂರಿ ಹಾರಿಸಿ ಇಲ್ಲಿವರೆಗೆ ಕಳಿಸಿದ್ದಾರೆ. ನಾವೇನು ಮಾಡಬೇಕಾಗಿದೆ, ಈ ಭಾಷೆಯನ್ನು ನಾವು ಕಲಿಬೇಕಾಗಿದೆ. ನಾವು ಸ್ವಂತವಾಗಿ ಕಲಿಯೋದಲ್ಲ, ನಾವು ಇವತ್ತು ನಮ್ಮ ಹಿರೀಕರು, ನಮ್ಮ ತಂದೆ ತಾಯಿಗಳು ಹಾಡುವಂಥ ಮಾತುಗಳನ್ನು, ಶಬ್ದಗಳನ್ನು ಕೇಳಿ 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 ಕಿವಿ ಮೇಲೆ ಬಿದ್ದು ಅದರ ಥರ ಕಲಿತು ಮಾತಾಡ್ತಿದ್ದೀವಿ. ಈಗ ನಾವು ಭಾಷೆಯಲ್ಲಿ ಸ್ವಲ್ಪ ಪ್ರಭುತ್ವವನ್ನು ಪಡೆಯೋದಕ್ಕೆ ಕೃತಿಗಳನ್ನು ಓದ್ತೀವಿ, ಮತ್ತು ಭಾಷಣಗಳನ್ನು ಕೇಳ್ತೀವಿ, ಅಥವಾ ಬೇರೆ ಬೇರೆ ಭಾಷೆಯ ಅಧ್ಯಯನ ಮಾಡ್ತೀವಿ. ಅದರ ಮುಖಾಂತರ ನಮ್ಮ ಭಾಷೆಯನ್ನು ಕೂಡ, ನಮ್ಮ ಭಾಷೆಯ ಶೈಲಿಯನ್ನು, ನಮ್ಮ ಭಾಷೆಯ ರೀತಿಯನ್ನು ನಾವೇನು ಮಾಡ್ಕೊಳ್ತೀವಿ, ಉತ್ತಮಪಡಿಸ್ಕೊಳ್ತೀವಿ. ಸೊ ಹಾಗೆ ಹಿಂದಿನವರ ಋಣ ಮತ್ತು ನಮ್ಮ ಪ್ರಯತ್ನ ಇವೆರಡರ ಕಾರಣದಿಂದ ಏನಾಗಿರುತ್ತೆ ಅಂತಂತಂದರೆ ನಾವು ಯಾವುದೋ ಒಂದು ಹೊಸತನ್ನು ನಾವು ಕಲಿಯೋದಕ್ಕೆ ನಾವು ಆಸ್ಪದ ಆಗುತ್ತೆ. ಸೊ ಹಾಗಾಗಿ ಏನು ಅಂತಂತಂದರೆ ವಿಶ್ವ ಸಾಹಿತ್ಯದಲ್ಲೂ ಕೂಡ ಒಬ್ಬ ಕವಿ ಅಥವಾ ಒಬ್ಬ ಲೇಖಕ, ಒಬ್ಬ ವಿಮರ್ಶಕ, ಒಬ್ಬ ವೈಚಾರಿಕ ಬರಹಗಾರ, ಒಬ್ಬ ಚಿಂತಕ ಅಥವಾ ಒಬ್ಬ ದಾರ್ಶನಿಕ ಕೃತಿಯನ್ನು ಬರಿತಾ ಇದ್ದಾನೆ ಅಂತಂತಂದರೆ ಅದೊಂದೊಬ್ಬಂದೇ ಅಲ್ಲ, ಅದು ಇಡೀ ಆ ಕಾಲಘಟ್ಟದ
ಒಂದು ವೈಚಾರಿಕ ಸಂಹಿತೆ ಏನಿದೆ ಅಥವಾ ಜ್ಞಾನ ಸಂಹಿತೆ ಏನಿದೆ ಅದರಿಂದ ಪ್ರಭಾವಿತನಾಗಿ ಅದಕ್ಕೆ ಋಣಿಯಾಗಿ ತನ್ನ ಪ್ರತಿಭೆಯನ್ನು ಕೂಡ ಅದಕ್ಕೆ ಸೇರಿಸಿ ತನ್ನದೇ ಆಗಿರುವಂಥ ಅನನ್ಯತೆಯಿಂದ ಅವನು ಬರೀತಾನೆ. ಸೊ ಹಾಗಾಗಿ ಏನಂತಂತಂದರೆ ಇಡೀ ಮಾನವ ಕುಲದ ಸಾಹಿತ್ಯ ಈ ಥರನೂ ಕೂಡ ಒಂದೇ ಅನ್ನುವಂಥದ್ದು, ಇಡೀ ಮಾನವ ಕುಲ ಅನ್ನುವಂಥದ್ದು ಈ ಥರನೂ ಕೂಡ ಒಂದೇ ಅನ್ನುವಂಥದ್ದು. ಯಾಕೆ ಅಂತಂತಂದರೆ ಇಡೀ ಜ್ಞಾನ ಸಂಹಿತೆ ಕೇವಲ ಆ ಭೂಪ್ರದೇಶಕ್ಕೆ ಸಂಬಂಧಪಟ್ಟಿರೋದಿಲ್ಲ, ಬೇರೆ ಬೇರೆ ಖಂಡಗಳ ಬೇರೆ ಬೇರೆ ರಾಷ್ಟ್ರಗಳ ವೈಚಾರಿಕ ಚಿಂತನೆಗಳಿಂದ ಜ್ಞಾನ ಸಂಹಿತೆ, ವೈಚಾರಿಕ ಸಂಹಿತೆ ಅನ್ನುವಂಥದ್ದು, ಆ ಸಂದರ್ಭದ ವಿಚಾರಧಾರೆಗಳು ಅನ್ನುವಂಥದ್ದು ರೂಪುಗೊಂಡಿರುತ್ತೆ. ಸೊ ಸಾಹಿತಿಗಳು ಮತ್ತು ತತ್ವಶಾಸ್ತ್ರಜ್ಞರು, ಮೀಮಾಂಸಕರು ಇದನ್ನು ತಿಳ್ಕೊಳ್ತಾರೆ, ಓದ್ತಾರೆ, ನಂತರ ಅದರಲ್ಲಿ ಏನಾದರೂ ಅರೆಕೊರೆಗಳಿದ್ದರೆ ವಿಮರ್ಶಿಸ್ತಾರೆ, ನಂತರ ತಮ್ಮದೇ ಆಗಿರುವಂಥ ಜ್ಞಾನವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ರೀತಿ ಇರುವಂಥದ್ದು. ಸೊ ಹಾಗಾಗಿ ತೌಲನಿಕ ಸಾಹಿತ್ಯ ಏನು ಮಾಡುತ್ತೆ ಅಂತಂತಂದರೆ ಎಲ್ಲ ಸಾಹಿತ್ಯವನ್ನು ಸಮಾನ ನೆಲೆಯಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಹಿರಿದು ಕಿರಿದು ಮುಖ್ಯ ಅನ್ನುವಂಥ ಭಿನ್ನ ಭೇದತೆಗಳನ್ನು ಮಾಡೋದಿಲ್ಲ. ಮಹಾಕಾವ್ಯದಿಂದ ಹಿಡಿದು ತ್ರಿಪದಿಯವರೆಗೆ, ಕನ್ನಡದ ಸಂದರ್ಭದಲ್ಲಿ ಹೇಳೋದಾದರೆ ಮಹಾಕಾವ್ಯದಿಂದ ಹಿಡಿದು ತ್ರಿಪದಿಯವರೆಗೆ ಅಥವಾ ದ್ವಿಪದಿಯವರೆಗೆ, ಗಜಲಿಗೆ ಸಂಬಂಧಪಟ್ಟಂಗೆ ದ್ವಿಪದಿಯವರೆಗೂ ಕೂಡ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಅದು ಒಂದೇ ರೀತಿಯಲ್ಲಿ ಅದು ಕಾಣೋದಕ್ಕೆ ಅದು ಬಯಸುತ್ತೆ. ಮತ್ತು ಸಣ್ಣ ಕಥೆಯಿಂದ ಹಿಡಿದು ಮಹಾಕಾದಂಬರಿವರೆಗೆ 3000 ಪುಟಗಳು, ಬಹುಶಃ ಜಗತ್ತಿನ ದೊಡ್ಡ ಕಾದಂಬರಿ ಇದು. ಯಾವುದು ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸ್, 3,000-3,500 ಪುಟಗಳನ್ನು, ಅದಕ್ಕೆ ಬರೆದಿರುವಂಥ ಟಿಪ್ಪಣಿ ಇತ್ಯಾದಿಗಳೆಲ್ಲ ಸೇರಿಸಿದ್ರೆ 3,500 ಆಗುತ್ತೆ. 2 ವಾಲ್ಯೂಮ್ನಲ್ಲಿ ಬಂದಿದೆ. 3,500 ಪುಟಗಳ ಮಹಾ ಕಾದಂಬರಿ ಅಂತ ಹಿಡಿದು 3-4 ಪುಟಗಳ ಸಣ್ಣ ಕಥೆವರೆಗೂ ಕೂಡ ಎಲ್ಲ ಸಾಹಿತ್ಯ ಪ್ರಕಾರಗಳು ಮತ್ತು ಎಲ್ಲ ಸಾಹಿತ್ಯಗಳನ್ನು ಸಮಾನವಾಗಿ ಪರಿಭವಿಸುತ್ತೆ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು. ಟಾಲ್ಸ್ಟಾಯ್ ಬಗ್ಗೆ ನಾನು ಇದನ್ನು ಹೇಳಿದ್ದೆ ಅಂತ ಅನಿಸುತ್ತೆ. ಟಾಲ್ಸ್ಟಾಯ್ ಬಗ್ಗೆ ಮಾಸ್ತಿಯವರು ಅಥವಾ ಶ್ರೀನಿವಾಸರು ಟಾಲ್ಸ್ಟಾಯ್ ಮತ್ತು ಬೂರ್ಜ್ವಾ ವೃಕ್ಷಗಳು ಅನ್ನುವಂಥ ಕಥೆಯನ್ನು ಬರೆದಿದ್ದಾರೆ. ಟಾಲ್ಸ್ಟಾಯ್ ಬರೆದಿರುವಂಥದ್ದು 3,500 ಕೃತಿಗಳು ಒಂದು ಕೃತಿ. ಅದೇ ಥರ ಅನ್ನ ಕರೆನಿನ ಬರೆದಿದ್ದಾರೆ, ರಿಸರಕ್ಷನ್ ಅನ್ನುವಂಥದ್ದನ್ನು ಬರೆದಿದ್ದಾರೆ, ಮತ್ತು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಮತ್ತು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಬೇರೆ ಬೇರೆದನ್ನು ಇದು ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಒಂದು ಕೃತಿ 3,500 ಪುಟ ಇದೆ. ಸೊ ಮಾಸ್ತಿಯವರು ಬರೆದಿರುವಂಥ ಇದು ಟಾಲ್ಸ್ಟಾಯ್ ಬಗೆಗಿನ ಕೃತಿ ಇದೆಯಲ್ಲ, ಟಾಲ್ಸ್ಟಾಯ್ ಮತ್ತು ಬೂರ್ಜ್ವಾ ವೃಕ್ಷಗಳು ಅಂತಂದ್ಬಿಟ್ಟು, ಅದು ಒಂದು 7-8 ಪುಟ ಇದೆ. ಸೊ ಎರಡೂ ಕೃತಿಗಳನ್ನು ಸಮಾನವಾಗಿ ಪರಿಭಾವಿಸುವಂಥದ್ದು ಇದು ಒಂದು ಆದರ್ಶ. ಈ ಆದರ್ಶ ಇದೆಯಲ್ಲ, ಈ ಆದರ್ಶ ಮನುಕುಲಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಆದರ್ಶ. ಯಾಕೆ ಅಂತಂತಂದರೆ ಈ ಥರ ಇಲ್ಲದೆ ಮನುಷ್ಯ ಸಮಾನತೆಯ ಒಂದು ಬದುಕನ್ನು, ಸಮಾನತೆಯ ಒಂದು ನಾಗರಿಕತೆಯನ್ನು ಕಟ್ಟೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಮ್ಮ ಸಂವಿಧಾನದ ಆಶಯನೂ ಕೂಡ ಅನುಚ್ಛೇದ 14ರಲ್ಲಿ ಸಮಾನತೆ ಅಂತಂತ ಹೇಳುತ್ತೆ. ಕಾನೂನಿನ ಎದುರುಗಡೆ ಎಲ್ಲರೂ ಸಮಾನರು ಅಂತಂತ ಹೇಳುತ್ತೆ. ಈ ಸಮಾನತೆಯನ್ನು ನಾವು ಕಟ್ಟಬೇಕು ಅಂತಂತಂದರೆ ಈ ಥರದ ಮನೋಧರ್ಮ ಇದ್ದಾಗ ಮಾತ್ರ ಸಾಧ್ಯ. ಎಲ್ಲಿ ಜಾತೀಯತೆ ಅಥವಾ ಧರ್ಮಭೇದಗಳಿರ್ತವೋ, ಎಲ್ಲಿ ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವಂಥ ಮನೋಧರ್ಮ ಇರ್ತವೋ, ಅಲ್ಲಿ ಸಮಾನತೆಯ ಸಮಾಜ ಅನ್ನುವಂಥದ್ದು ಯಾವತ್ತೂ ಕೂಡ ಕನಸೇ ಆಗಿರುತ್ತೆ. ಸೊ ಇದು ಸಾಧ್ಯನೇ ಆಗೋದಿಲ್ಲ. ಸೊ ಇಂಥ ಜ್ಞಾನ ಶಿಸ್ತುಗಳಿದಾವಲ್ಲ, ತೌಲನಿಕ ಸಾಹಿತ್ಯದ ಅಧ್ಯಯನದಂಥ ಜ್ಞಾನ ಶಿಸ್ತುಗಳು ಅವೇನು ಮಾಡ್ತವೆ ಅಂತಂತಂದರೆ ಈ ಥರದ ಸಮಾನತೆಯ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಸಮಾನ ಸಾಹಿತ್ಯ, ಅಂದರೆ ಸಮಾನ ಸಾಹಿತ್ಯ ಅಂತಂದರೆ ಎಲ್ಲ ಸಾಹಿತ್ಯಕ್ಕೂ ಕೂಡ ಸಮಾನವಾಗಿರುವಂಥ ನೆಲೆ ಇದೆ ಅಥವಾ ಬೆಲೆ ಇದೆ ಅಂತ. ಇಡೀ ಮನುಷ್ಯ ಕುಲ ಎಲ್ಲನೂ ಕೂಡ ಒಂದೇ, ಅವರ ಜೀವನ ಒಂದೇ, ಸಾಹಿತ್ಯದಲ್ಲಿ ಬರುವಂಥ ಅವರ ಜೀವನ, ನಿಜ ಬದುಕಿನವರ ಜೀವನ, ಸಾಹಿತ್ಯದ ಪ್ರತಿಬಿಂಬ ಅಥವಾ ಗತಿಬಿಂಬ, ಚಲನಶೀಲವಾಗಿರುವಂಥ ಬದುಕು ಸಾಹಿತ್ಯದಲ್ಲಿ ಕಂಡು ಬರುವಂಥದ್ದು ಇದೆಯಲ್ಲ, ಅದು ಒಂದೇ ಅನ್ನುವಂಥದ್ದು. ಇದನ್ನು ಪ್ರತಿಪಾದಿಸುವಂಥದ್ದು ತೌಲನಿಕ ಸಾಹಿತ್ಯ. ಸೊ ಹಾಗಾಗಿ ಅದು ತುಂಬ ಮುಖ್ಯವಾಗಿರುವಂಥ ಅಧ್ಯಯನ ಶಿಸ್ತು. ಇವತ್ತಿನ ಜ್ಞಾನ ಶಿಸ್ತುಗಳಲ್ಲಿ, ವಿಶ್ವದ ಜ್ಞಾನ ಶಿಸ್ತುಗಳು ಇವತ್ತೇನು ಅಸ್ತಿತ್ವದಲ್ಲಿದೆ ಅದರಲ್ಲಿ ತುಂಬ ಮುಖ್ಯವಾಗಿರುವಂಥ ಜ್ಞಾನ ಶಿಸ್ತು. ಸೊ ಹಾಗಾಗಿ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಕೂಲಿನ ಮೇಲೆ ಅಲ್ಲಿ ಸುಮಾರು ಜನ ಮಕ್ಕಳು ಓದ್ತಾ ಇರ್ತಾರೆ. ಅದು ಪದವಿನೋ, PUCನೋ, ಪ್ರೌಢಶಾಲೆನೋ, ನರ್ಸರಿನೋ, ಯಾವುದೋ ಹಂತದ ಮಟ್ಟದ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಇದಕ್ಕೆ ಅಲ್ಲಿ ಒಬ್ಬರು ಮೇಷ್ಟ್ರು ಪಾಠ ಮಾಡ್ತಾರೆ, ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಬರಿತಾ ಇರ್ತಾರೆ, ಕಲಿತಾ ಇರ್ತಾರೆ. ಅಲ್ಲಿ ಇದ್ದಕ್ಕಿದ್ದಕ್ಕೆ ಒಂದು ಬಾಂಬ್ ಬಿದ್ದು ನಾಶ ಆಯಿತು ಅಂತಂತಂದರೆ
ಮನುಷ್ಯನಾಗಿರುವಂಥ ನನಗೆ ಅದರ ಬಗ್ಗೆ ಸಂಕಟ ಆಗಿಲ್ಲ ಅಂತಂತಂದರೆ ಮನುಷ್ಯನಾಗಿ ಆ್ಯಕ್ಚುಲಿ ನಾನು ನನ್ನ ಮನುಷ್ಯತ್ವದ ಸಂವೇದನೆಯನ್ನು ಕಳ್ಕೊಂಡಿದ್ದೀನಿ ಅಂತಂತ ಅರ್ಥ. ಸೊ ಹಾಗಾಗಿ ಮನುಷ್ಯ ಕುಲ ಎಲ್ಲನೂ ಕೂಡ ಒಂದು ಅನ್ನುವಂಥದ್ದು, ಇದನ್ನು ಪ್ರತಿಪಾದನೆ ಮಾಡುವಂಥದ್ದು. ಮನುಷ್ಯರ ನೋವು ನಲಿವುಗಳು ಸಮಾನವಾಗಿರುತ್ತೆ ಅದರಲ್ಲಿ. ಸೊ ಹಾಗಾಗಿ ಸಾಹಿತ್ಯನೂ ಕೂಡ ಸಮಾನವಾಗಿರುವಂಥದ್ದು ಅಂತ. ಮತ್ತು ತೌಲನಿಕ ಸಾಹಿತ್ಯ ಇನ್ನೊಂದು ಕೆಲಸವನ್ನು ಮಾಡುತ್ತೆ, ಏನು ಅಂತಂದರೆ, ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ನಾವೇನು ಮಾಡಿದ್ದೀವಿ ಅಂತಂತಂದರೆ, ಸಾಹಿತ್ಯದ ಅಧ್ಯಯನದಲ್ಲಿ ಸೃಜನಶೀಲ ಕೃತಿಗಳು, ಸೃಜನೇತರ ಕೃತಿಗಳು ಅನ್ನುವಂಥ ಭೇದವನ್ನು ಜನರ ಅಧ್ಯಯನಕ್ಕೋಸ್ಕರ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂತಂದರೆ, ಅದನ್ನು ಎರಡು ರೀತಿಯ ಬಗೆಗಳನ್ನಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ. ಸೃಜನಶೀಲ ಕಥೆಗಳು ಅಂತಂದರೆ ಸೃಜನಶೀಲ ಕೃತಿಗಳು ಅಂತಂತಂದರೆ ಕಾವ್ಯ, ಮಹಾಕಾವ್ಯ, ಖಂಡಕಾವ್ಯ, ಕಥೆ, ಲಲಿತ ಪ್ರಬಂಧ, ಆಮೇಲೆ ಇದು ಜೀವನ ಚರಿತ್ರೆ, ಆಮೇಲೆ ಇದು ಮಹಾಕಾವ್ಯಗಳು, ನೀಳ್ಗತೆಗಳು, ಇವೆಲ್ಲನೂ ಕೂಡ. ಆಮೇಲೆ ಬೇರೆ ಬೇರೆ ಇದು ಅಂದರೆ ಕಾದಂಬರಿಗಳು, ಸಣ್ಣ ಕಾದಂಬರಿಗಳು, ತುಂಬ ದೊಡ್ಡ ಇದು ಮಹಾಕಾದಂಬರಿಗಳು. ಸೊ ಇವನ್ನೆಲ್ಲನೂ ಕೂಡ ಅಂದರೆ ಸೃಜನವಾಗಿ ಸ್ವಂತವಾಗಿ ಕಲ್ಪನೆ, ಆಲೋಚನೆ, ಭಾವನೆ, ನೈಜತೆ ಇದನ್ನೆಲ್ಲನೂ ಇಟ್ಕೊಂಡು ಒಬ್ಬ ಲೇಖಕ ಬರೆಯುವಂಥ ಕೃತಿನ ಸೃಜನಶೀಲ ಕೃತಿ ಅಂತಂತ ಕರಿತೀವಿ. ಆದರೆ ಸೃಜನೇತರ ಕೃತಿಗಳು ಕೂಡ ಕೆಲವಿದೆ. ವೈಚಾರಿಕ ಸಾಹಿತ್ಯ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಸಾಹಿತ್ಯ, ಅಥವಾ ಇದ್ದದ್ದನ್ನು ಇದ್ದಂಗೆ ವರದಿ ಮಾಡುವಂಥ ವರದಿ ಸಾಹಿತ್ಯ. ಸೊ ಇವೆಲ್ಲನೂ ಕೂಡ. ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಕಾವ್ಯಮೀಮಾಂಸೆ, ತತ್ವಶಾಸ್ತ್ರ, ಮನೋವಿಜ್ಞಾನ, ವಿಜ್ಞಾನ, ಸಮಾಜ ವಿಜ್ಞಾನಗಳು, ಇವೆಲ್ಲನೂ ಕೂಡ ಸೃಜನೇತರ ಸಾಹಿತ್ಯ ಅಂತ ನಾವು ಕಲಿತೀವಿ. ಅಂದರೆ ಸಾಹಿತ್ಯದ ಅಭ್ಯಾಸದಲ್ಲಿ ಈ ಥರ ಕಲ್ತ್ಕೊಂಡು ಬಂದಿದ್ವಿ. ಸೊ ಸಾಹಿತ್ಯವನ್ನು ಸೃಜನಶೀಲ ಮತ್ತು ಸೃಜನೇತರ ಅಂತಂದ್ಬಿಟ್ಟು ನಾವು ಕರಿತಾ ಇರುವಂಥದ್ದಿದೆಯಲ್ಲ, ಆ್ಯಕ್ಚುಲಿ ಮೂಲತಃ ತಪ್ಪಿದು. ಅದನ್ನು ಕೂಡ ಅಧ್ಯಯನದ ದೃಷ್ಟಿಯಿಂದ ಆ ಥರ ನಾವು ಮಾಡ್ಕೊಂಡಿದ್ದೀವಿ. ಈ ಎಲ್ಲನೂ ಕೂಡ ಏನು ಅಂತಂತಂದರೆ, ವ್ಯಕ್ತಿ ಪ್ರತಿಭೆ ಅನ್ನುವಂಥದ್ದೊಂದಿರುತ್ತೆ, ಮತ್ತು ಆ ಕಾಲದ ವೈಚಾರಿಕ ಸಂಹಿತೆ ಅಥವಾ ಜ್ಞಾನದ ಸಂಹಿತೆ ಅನ್ನುವಂಥದ್ದು ಒಂದಿರುತ್ತೆ. ಅದನ್ನು ಆಧರಿಸಿಬಿಟ್ಟು ಏನು ಅಂತಂತಂದರೆ ಕೃತಿಗಳನ್ನು ರಚಿಸಲಾಗುತ್ತೆ. ಹಿಂದಿನವರಿಗೆ ಯಾವತ್ತೂ ಕೂಡ ಹಿಂದಿನವನು ಋಣಿಯಾಗಿರ್ತಾನೆ, ಅವರ ಹಿಂದಿನವರಿಗೆ ಋಣಿಯಾಗಿರ್ತಾನೆ, ಮತ್ತು ಮುಂದಿನವರಿಗೆ ಪ್ರೇರಕನಾಗ್ತಾನೆ. ಹಿಂದಿನವರಿಗೆ ಋಣಿಯಾಗ್ತಾನೆ, ಮುಂದಿನವರಿಗೆ ಪ್ರೇರಕನಾಗ್ತಾನೆ. ಇದು ಹಿಂಗೇನೆ ನಡ್ಕೊಂಡು ಬಂದಿರುವಂಥದ್ದು. ಗರಿಗಳನ್ನ ತೂರಿ ಬಿಡಲಾಗಿದೆ, ನಾವು ಅದನ್ನು ಪಡ್ಕೊಂಡು ಮುಟ್ಟಿ ನೋಡಿ ಆನಂದಪಟ್ಟು ಮತ್ತೆ ಗರಿಗಳನ್ನು ತೂರಿ ಬಿಡಬೇಕು. ಇಷ್ಟೇ ನಮ್ಮ ಕೆಲಸ ಇರುವಂಥದ್ದು. ಸೊ ಮನುಷ್ಯನ ಬದುಕು. ಸೊ ಹಾಗಾಗಿ ಸಾಹಿತ್ಯಕ್ಕೆ, ಇಲ್ಲಿ ತೌಲನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಹೀಗೇನೆ. ಸೊ ಹಾಗಾಗಿ ಸೃಜನ ಕೃತಿಗಳು ಇಲ್ಲಿ ಮತ್ತೆ ನಾನು ಅಧ್ಯಯನದ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇದ್ದೀನಿ. ಸೃಜನಶೀಲ ಕೃತಿಗಳು ಮತ್ತು ಸೃಜನೇತರ ಕೃತಿಗಳು. ಸೃಜನೇತರದಲ್ಲಿ ಸಾಹಿತ್ಯ ಮೀಮಾಂಸೆ ಅಥವಾ ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ, ತತ್ವಶಾಸ್ತ್ರ ಇತ್ಯಾದಿಗಳೆಲ್ಲ ಇದಾವಲ್ಲ, ಇವುಗಳನ್ನು ಕೂಡ ಏನಂತಂದರೆ ನಮ್ಮ ತೌಲನಿಕ ಸಾಹಿತ್ಯದ ಅಧ್ಯಯನ ತನ್ನ ತೆಕ್ಕೆಯ ಒಳಗಡೆ ತೆಗೆದುಕೊಳ್ಳುತ್ತೆ. ವ್ಯಾಪಕವಾಗಿರುವಂಥ ಪರಿಶೀಲನೆಗೆ, ವ್ಯಾಪಕವಾಗಿರುವಂಥ ವಿವೇಚನೆಗೆ, ವ್ಯಾಪಕವಾಗಿರುವಂಥ ವಿಮರ್ಶೆಗೆ, ವ್ಯಾಪಕವಾಗಿರುವಂಥ ಅರ್ಥೈಸುವಿಕೆಗೆ ಇವುಗಳನ್ನು ಒಡ್ಡುತ್ತೆ. ಸೊ ಹಾಗಾಗಿ ತುಂಬ ವಿಸ್ತಾರವಾಗಿರುವಂಥ ಅಧ್ಯಯನ ಕ್ಷೇತ್ರ ಇದು ಯಾವುದು ತೌಲನಿಕ ಅಧ್ಯಯನ ಅನ್ನುವಂಥದ್ದು. ಅಧ್ಯಯನದ ದೃಷ್ಟಿಯಿಂದ ಮತ್ತು ತುಂಬ ಬಹುಮುಖವಾಗಿರುವಂಥ ಅಧ್ಯಯನ ಶಿಸ್ತು. ಮತ್ತು ತೌಲನಿಕ ಅಧ್ಯಯನದ ಒಟ್ಟಾರೆಯಾಗಿರುವಂಥ ಕ್ಷೇತ್ರ ಇದೆಯಲ್ಲ, ಅದರ ಅಧ್ಯಯನದ ವಸ್ತು ಕ್ಷೇತ್ರ ತುಂಬ ವಿಸ್ತೃತವಾಗಿರುವಂಥದ್ದು ಮತ್ತು ಬಹುಮುಖವಾಗಿರುವಂಥದ್ದು. ಈ ಬಹುಮುಖವಾಗಿರುವಂಥ ತುಂಬ ವಿಸ್ತಾರವಾಗಿರುವಂಥ ಅಧ್ಯಯನ ಕ್ಷೇತ್ರವಾಗಿರುವಂಥ ಜ್ಞಾನಶಿಸ್ತಾಗಿರುವಂಥ ಈ ತೌಲನಿಕ ಸಾಹಿತ್ಯ ಅಧ್ಯಯನವನ್ನು ಹಲವು ಬಗೆಗಳಾಗಿ ಗುರುತಿಸಲಾಗಿದೆ. ಹಲವು ಬಗೆಗಳು ಅಥವಾ ಪ್ರಕಾರಗಳಾಗಿ ಗುರುತಿಸಲಾಗಿದೆ. ಅವುಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ, ನಿಮ್ಮ ಸ್ಲೈಡ್ನಲ್ಲಿ ಕಾಣ್ತಾ ಇದೆ. ಒಂದು, ವಸ್ತು ಸಮಾನತೆಯನ್ನಾಗಿ ಈಗ ತೌಲನಿಕ ಅಧ್ಯಯನದ ಬಗೆ ಅಥವಾ ಪ್ರಕಾರಗಳಲ್ಲಿ ಮುಖ್ಯವಾಗಿ 5 ಗುರುತಿಸಲಾಗಿದೆ. 5 ಅಂಶಗಳು ಗುರುತಿಸಿರುವಂಥದ್ದು. ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಪ್ರಭೇದಗಳ ಅಧ್ಯಯನ, ಪ್ರಭಾವಗಳ ಅಧ್ಯಯನ, ತೌಲನಿಕ ಕಾವ್ಯ ಮೀಮಾಂಸೆ, ಭಾಷಾಂತರ ಅಧ್ಯಯನ ಅಂತ.
ಈ 5 ಅಂಶಗಳಿದ್ದಾವೆ ಮುಖ್ಯವಾಗಿ ತೌಲನಿಕ ಸಾಹಿತ್ಯದ ಬಗೆಗಳಲ್ಲಿ. ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ ಅಂತಂದರೆ, ವಸ್ತು ಅಂದರೆ ಥೀಮ್ ಅಂತಂತೇನು ಹೇಳ್ತೀವಿ, ಆ ಥೀಮ್ ಅಥವಾ ವಸ್ತು, ಕಥೆ ಅಥವಾ ಕಾವ್ಯದ ವಸ್ತು ಒಂದೇ ಆಗಿರಬೇಕು. ಆ ಒಂದೇ ಆಗಿರುವಂಥ ಬೇರೆ ಬೇರೆ ಒಂದೇ ಥರದ ವಸ್ತುವನ್ನು ಹೊಂದಿರುವಂಥ ಬೇರೆ ಬೇರೆ ಕೃತಿಗಳು, ಅದು ಬೇರೆ ಬೇರೆ ಭಾಷೆ ಇರ್ಬೋದು, ಒಂದೇ ಭಾಷೆ ಇರ್ಬೋದು, ಬೇರೆ ಬೇರೆ ದೇಶದ್ದಾಗಿರ್ಬೋದು, ಬೇರೆ ಖಂಡದ್ದಾಗಿರ್ಬೋದು, ಬೇರೆ ರಾಜ್ಯದ್ದಾಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಸಾಹಿತ್ಯ ಕೃತಿಗಳಲ್ಲಿರುವಂಥ ಸಮಾನ ವಸ್ತುಗಳನ್ನು ಅಧ್ಯಯನ ಮಾಡುವಂಥದ್ದು ಇದೆಯಲ್ಲ, ಅದು ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಉಪನ್ಯಾಸವನ್ನು ಕೊಟ್ಟರು ಅಂತಂದ್ಬಿಟ್ಟು ನಾನು ಪ್ರಾರಂಭದ ಸೆಷನ್ಗಳಲ್ಲಿ ಹೇಳಿದ್ದೆ. ಶಾಕುಂತಲ ಮಿರಾಂಡಾ ಡೆಸ್ಟಿಮೋನಾ ಇವನ್ ಶಾಕುಂತಲ ಅಂತಂದ್ಬಿಟ್ಟು ಆ ಅರ್ಥದಲ್ಲಿ ಬರುವಂಥದ್ದು. ಅಂದರೆ ಮಿರಾಂಡಾ, ಡೆಸ್ಟಿಮೋನಾ ಮತ್ತು ಶಾಕುಂತಲ ಅನ್ನುವಂಥದ್ದು 3 ಸ್ತ್ರೀ ಪಾತ್ರಗಳು. 3 ಸ್ತ್ರೀ ಪಾತ್ರಗಳು ಸಮಾನವಾಗಿರುವಂಥದ್ದು. ನೋಡಿ, ಇಲ್ಲಿ ಇಬ್ಬರು ಅಂದರೆ 3 ಜನನು ಕೂಡ ನೋವನ್ನು ಅನುಭವಿಸ್ತಾರೆ. ಸೊ ಜೊತೆಗೆ ಹೆಲೆನ್ ಪ್ಯಾರಿಸ್ನ ಹೆಂಡತಿಯಾಗಿರುವಂಥ, ಪ್ಯಾರಿಸ್ನ ಜೊತೆ ಹೋದಂಥ ಹೆಲೆನ್ನ ಒಂದು ಹಂತದವರೆಗೆ ತೆಗೆದುಕೊಳ್ಬೋದು. ಇಲ್ಲಿ ಶಾಕುಂತಲ, ಮಿರಾಂಡಾ ಮತ್ತು ಡೆಸ್ಟಿಮೋನಾ ಆ 3 ಜನರು ಸ್ತ್ರೀಯರು. ಆ ಸ್ತ್ರೀಯರು ದುಃಖವನ್ನು ಅನುಭವಿಸುವಂಥವ್ರು, ಸಮಾನ ದುಃಖಿಗಳು ಅಂತಂತ. ಇವರು ದುಃಖವನ್ನು ಅನುಭವಿಸುವಂಥವ್ರು. ನಂತರ ಅವರು ಯಾವ್ಯಾವ ದಾರಿಗಳಿಗೆ ಹೊರಳಿಕೊಂಡ್ರು ಅನ್ನುವಂಥದ್ದು. ಈ ವಿವೇಚನೆಯನ್ನು ಕೆಲವರು, ಅಂದರೆ ಈ ವಸ್ತು ಸಮಾನತೆಯನ್ನು ಈ ಟ್ಯಾಗೋರ್ ಮಾಡಿದ್ರಲ್ಲ, ಈ ವಸ್ತು ಸಮಾನತೆಯ ಅಧ್ಯಯನವನ್ನು ಪ್ರಾರಂಭದಲ್ಲಿ ತೌಲನಿಕ ಅಧ್ಯಯನದ ನೆಲೆಯಲ್ಲಿ ಮಾಡಿದ್ರಲ್ಲ, ಇದನ್ನು ಕೆಲವರು ಅಪೋಸ್ ಮಾಡ್ತಾರೆ. ಯಾಕಂತಂದರೆ ಶಾಕುಂತಲೆ ಆ್ಯಕ್ಚುಲಿ ತುಂಬ, ಅಂದರೆ ಭಾರತೀಯ ಸಂಪ್ರದಾಯದಲ್ಲಿ ತುಂಬ ನೋವನ್ನು ಅನುಭವಿಸ್ಬಿಟ್ಟು ಮತ್ತು ತನ್ನದಲ್ಲದ ತಪ್ಪಿಗೆ ಅವಳು ಪರಿಣಾಮವನ್ನು ಅನುಭವಿಸಿದಂಥವಳು. ಆದರೆ ಈ ಪಾಶ್ಚಾತ್ಯ ಪಾತ್ರಗಳಲ್ಲಿ ಆ ಥರದ ಸಂದರ್ಭ ಬರೋದಿಲ್ಲ ಅಂತಂತ ಹೇಳ್ತಾರೆ. ಆದರೆ 3 ಜನ ನೋವನ್ನು ಅನುಭವಿಸಿರುವಂಥದ್ದು ಸೇಮ್ ವಸ್ತು, 3 ಜನ ಹೆಣ್ಮಕ್ಳು. ಸೀತೆಯನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೋದು, ಅಥವಾ ಹೆಲೆನ್ ಜೊತೆಗೆ ಸೀತೆಯನ್ನು ಹೋಲಿಸ್ಬೋದು. 2 ಹೆಣ್ಮಕ್ಳು, 2 ನೋವನ್ನು ಅನುಭವಿಸ್ತಾರೆ, 2 ಗಂಡನಿಂದ ಪರಿತ್ಯಕ್ತರಾಗ್ತಾರೆ. ಆದರೆ ಇಲ್ಲಿ ಒಂದೇನಾಗುತ್ತೆ ಅಂತಂತಂದರೆ, ಹೆಲೆನ್ ಪ್ಯಾರಿಸ್ನ ಜೊತೆ ಬರ್ತಾಳೆ. ಆದರೆ ಮೆನೆಲಸನ್ನು, ಗಂಡನಾಗಿರುವಂಥ ಮೆನೆಲಸ್ ಜೊತೆ ಯುದ್ಧ ಆಗುತ್ತೆ. ಆಮೇಲೆ ಗಂಡನಾಗಿರುವಂಥ ಮೆಲೆನಸ್ ಜೊತೆ ಏನೂ ಆಗಿಲ್ಲ ಅನ್ನುವಂಥ ಲೆಕ್ಕದಲ್ಲಿ ಹೋಗ್ತಾಳೆ. ಸೀತೆನೂ ಕೂಡ ಅದೇ ಥರದ ನೋವನ್ನು ಅನುಭವಿಸ್ತಾಳೆ. ಆದರೆ ಸೀತೆ ಅಪಹೃತಳಾಗ್ತಾಳೆ. ಆಮೇಲೆ ರಾಮನ ಧ್ಯಾನದಲ್ಲೇ ಇರ್ತಾಳೆ, ರಾಮನ ಸ್ಮರಣೆಯಲ್ಲೇ ಇರ್ತಾಳೆ. ರಾಮ ಸಿಕ್ಕಿದ ಮೇಲೂ ಕೂಡ ಅವಳು ಅಗ್ನಿ ಪರೀಕ್ಷೆಗೆ ಒಳಪಡಬೇಕಾಗತ್ತೆ. ನಂತರನೂ ಕೂಡ ರಾಮ ದೊರಕಿದ ಮೇಲೂ ಕೂಡ ಬೇರೆ ಯಾವ ಕಾರಣಕ್ಕೋಸ್ಕರ ಅಗಸ ಏನೋ ಹೇಳಿದ ಅಥವಾ ಮತ್ತೊಬ್ಬರೇನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಮತ್ತೆ ಕಾಡು ಪಾಲಾಗಬೇಕಾಗತ್ತೆ. ಈ ರೀತಿಯಾಗಿರುವಂಥದ್ದು ವಸ್ತು ಸಮಾನತೆ ಆಧರಿಸಿರುವಂಥ ಅಧ್ಯಯನ. ಯಾವುದೇ ಕೃತಿಗಳಾಗಿರಲಿ ಸಮಾನವಾಗಿರುವಂಥ ವಸ್ತುಗಳನ್ನು ಜೊತೆ ತಂದು ಅಧ್ಯಯನ ಮಾಡುವಂಥದ್ದು, ಮತ್ತು ಆ ವಸ್ತುಗಳು ತೆಗೆದುಕೊಂಡಿರುವಂಥ ತಿರುವುಗಳನ್ನು ಮತ್ತು ಅದಕ್ಕೆ ಇರುವಂಥ ತಿರುವುಗಳು ತೆಗೆದುಕೊಂಡಿರುವ ಹಿಂದಿನ ತಾತ್ವಿಕತೆ, ಆ ಸಮಾಜದ ತಾತ್ವಿಕತೆ, ಲೇಖಕನ ತಾತ್ವಿಕತೆ, ಆ ಕಾಲದ ವೈಚಾರಿಕ ಹಿನ್ನೆಲೆ. ಸೊ ಇವನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ. ಎರಡನೇದು ಪ್ರಭೇದಗಳ ಅಧ್ಯಯನ. ಪ್ರಭೇದ ಅಂತಂತಂದರೆ ಇದನ್ನು ಪ್ರಕಾರಗಳ ಅಧ್ಯಯನ ಅಂತಲೂ ಕೂಡ ಕರೀತಾರೆ. ಪ್ರಭೇದ ಅಥವಾ ಪ್ರಕಾರ, ಸಾಹಿತ್ಯ ಪ್ರಕಾರಗಳ ಅಧ್ಯಯನ ಅಥವಾ ಸಾಹಿತ್ಯ ಪ್ರಭೇದಗಳ ಅಧ್ಯಯನ. ಮಹಾಕಾವ್ಯ ಇರಲಿ, ಮಹಾಕಾದಂಬರಿ ಇರಲಿ, ನೀಳ್ಗತೆ ಇರಲಿ, ಅಥವಾ ಭಾವಗೀತೆ ಇರಲಿ, ದುಃಖಗೀತೆ ಇರಲಿ, ಅಥವಾ ಪ್ರಘಾತ ಇರಲಿ, ಅಥವಾ ಸುನೀತ ಅನ್ನುವಂಥದ್ದಿರಲಿ, ಅಥವಾ ಸಾನೆಟ್ ಅನ್ನುವಂಥದ್ದಿರಲಿ, ಅಥವಾ ಮಹಾ ಛಂದಸ್ ಅನ್ನುವಂಥದ್ದಿರಲಿ, ಈ ಛಂದಸ್ನಲ್ಲಿ ಬರೆದಿರುವಂಥದ್ದು, ಆ ಥರದ ಖಂಡಕಾವ್ಯಗಳಿರಲಿ, ಬೇರೆ ವೈಚಾರಿಕ ಲೇಖನಗಳಿರಲಿ, ಕಾವ್ಯಮೀಮಾಂಸೆ ಇರಲಿ. ಸೊ ಈ ಥರದ್ದು
ಪ್ರಭೇದಗಳಿದೆಯಲ್ಲ, ಈ ಪ್ರಭೇದಗಳನ್ನು ಒಟ್ಟಿಗೆ ತರುವಂಥದ್ದು. ಭಾರತೀಯ ಕಾವ್ಯ ಮೀಮಾಂಸೆ ಇದೆ, ಅದು ಮುಂದೆ ತೌಲನಿಕ ಕಾವ್ಯ ಮೀಮಾಂಸೆಯಲ್ಲೂ ಕೂಡ ಬರುತ್ತೆ. ಈಗ ಮಹಾಕಾದಂಬರಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ, ಕಾವ್ಯ ಮೀಮಾಂಸೆ ಮುಂದೆ ಬರೋದ್ರಿಂದ ಅಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಈಗ ಅನ್ನ ಕರೆನಿನ ಅನ್ನುವಂಥ ಕೃತಿ, ಮತ್ತು ಮರಳಿ ಮಣ್ಣಿಗೆ, ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ, ಅನ್ನ ಕರೆನಿನ ಒಬ್ಬಳು ಹೆಣ್ಮಗಳು, ಆ ಹೆಣ್ಮಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಬರೆದಿರುವಂಥ ಕಾದಂಬರಿ ಅದು. ಇಲ್ಲಿ ಮರಳಿ ಮಣ್ಣಿಗೆಯಲ್ಲಿ ಪಾರ್ವತಿ ಅನ್ನುವಂಥ ಒಬ್ಬಳು ಹೆಣ್ಮಗಳು, ಪಾರ್ವತಮ್ಮ ಅಂತಂದ್ಬಿಟ್ಟು. ಸೊ ಆ ಇಬ್ಬರು ಹೆಣ್ಮಗಳು, 3 ತಲೆಮಾರುಗಳು ಬರುತ್ತೆ. ಇಲ್ಲಿ ಮುಖ್ಯವಾಗಿರುವಂಥ ಪಾತ್ರಗಳನ್ನು ನಾನು ಲೆಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಬ್ಬರು ಹೆಣ್ಮಕ್ಳುಗಳ ಜೀವನ ಕ್ರಮ, ಜೀವನವನ್ನು ಎದುರಿಸಿದಂಥ ರೀತಿ, ಕಷ್ಟಗಳನ್ನು ಸಹಿಸಿದಂಥ ರೀತಿ ಅನ್ನುವಂಥದ್ದು. ಅನ್ನ ಕರೆನಿನದಲ್ಲಿ, ಅನ್ನ ಕರೆನಿನ ಆ್ಯಕ್ಚುಲಿ ಅವಳು ಒಂಥರ ಅಂದರೆ, ಇಲ್ಲಿ ಪಾರ್ವತಿ ತುಂಬ ಕಷ್ಟ ಸಹಿಷ್ಣುಳು ಮತ್ತು ಪರಿಶ್ರಮ ಪಡುವಂಥವಳು, ಗಂಡನಿಂದ ಯಾವುದೇ ಥರದ ಒಂಥರ ಗೌರವ ಅಥವಾ ಪ್ರೀತಿ ಸಿಗದೇ ಇರುವಂಥವಳು. ಅನ್ನ ಕರೆನಿನ ಅದಕ್ಕೆ ತದ್ವಿರುದ್ಧವಾಗಿರುವಂಥವ್ಳು, ಬೇರೆ ಥರ ಇರುವಂಥವ್ಳು, ಒಂಥರ ಸ್ವಚ್ಛಂದವಾಗಿರುವಂಥ ಜೀವನ ನಡೆಸುವಂಥವ್ಳು. ಸೊ ಕಾದಂಬರಿಗಳು, ಸಣ್ಣ ಕಥೆಗಳು, ಈ ರೀತಿಯಾಗಿ ಪ್ರಕಾರಗಳು, ಸಾಹಿತ್ಯ ಪ್ರಕಾರಗಳಿಂದ ಮಹಾಕಾವ್ಯಗಳು, ಭಾವಗೀತೆಗಳು, ಅಥವಾ ನೀಳ್ಗತೆಗಳು, ಅಥವಾ ಖಂಡಕಾವ್ಯಗಳು, ಈ ರೀತಿಯ ಕಥನ ಕಾವ್ಯಗಳು, ಈ ರೀತಿಯ ಪ್ರಕಾರಗಳಿದಾವಲ್ಲ, ಈ ಪ್ರಕಾರಗಳನ್ನು ಒಟ್ಟಿಗೆ ತಂದು ಅಭ್ಯಾಸ ಮಾಡುವಂಥದ್ದು. ಕಥನ ಕಾವ್ಯಗಳ ಪರಂಪರೆ ಇದೆ. ಕಥನ ಕಾವ್ಯಗಳ ಪರಂಪರೆ ಆ್ಯಕ್ಚುಲಿ ಎಲ್ಲ ಕಡೆ ಇರುವಂಥದ್ದು. ಜನಪದ ಕಾವ್ಯಗಳಿದಾವಲ್ಲ, ಈಗ ಕಲೇವಲ ಅನ್ನುವಂಥದ್ದು ಫಿನ್ಲೆಂಡಿನ ಜನಪದ ಕಾವ್ಯ. ನಮ್ಮಲ್ಲಿ ತುಳು ಭಾಷೆಯಲ್ಲಿರುವಂಥ ತುಳುನಾಡಿನ ಸಿರಿ ಪಾಡದನ ಅನ್ನುವಂಥ ಸಿರಿ ಮಹಾಕಾವ್ಯ ಇದೆ. ಹಾಗೆ ಮೈಸೂರು ಭಾಗದಲ್ಲಿ ಮಂಟೇಸ್ವಾಮಿ ಮತ್ತು ಮಲೈ ಮಹದೇಶ್ವರ ಜನಪದ ಮಹಾಕಾವ್ಯಗಳಿದ್ದಾವೆ. ಪ್ರಕಾರಗಳಿವೆಲ್ಲ ಜನಪದ ಕಾವ್ಯಗಳ ಪ್ರಕಾರಗಳು. ಸೊ ಚುಂಜಪ್ಪನ ಮಹಾಕಾವ್ಯ ಇದೆ, ಮೈಲಾರಲಿಂಗನ ಕಾವ್ಯ ಇದೆ. ಸೊ ಈ ಥರದ್ದೆಲ್ಲನೂ ಕೂಡ ಮಹಾಕಾವ್ಯಗಳು, ಜನಪದ ಮಹಾಕಾವ್ಯಗಳ ಅಧ್ಯಯನ ಇದೆಲ್ಲ ಇದು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಯಾವುದು ಪರಂಪರಾಗತವಾಗಿ ಬಂದಿರುವಂಥ ಒಂದು ಮಾರ್ಗ ಶೈಲಿಯಲ್ಲಿ ಬಂದಿರುವಂಥ, ಅಂದರೆ ಪ್ರಧಾನ ಧಾರೆ ಅಂತ ಹೇಳಲಾಗಿರುವಂಥ, ಆ್ಯಕ್ಚುಲಿ ತೌಲನಿಕ ಅಧ್ಯಯನದಲ್ಲಿ ಆ ಥರ ಬರೋದಿಲ್ಲ ಪ್ರಧಾನ ಧಾರೆ ಅಂತ ತಂದ್ಬಿಟ್ಟು, ಆದರೆ ಆ ರೀತಿ ಗುರುತಿಸಲಾಗಿರುವಂಥ ಈ ಪಂಪ, ರನ್ನ, ಜನ್ನ, ಪೊನ್ನ, ಈ ಥರದ್ದು ಮಹಾಕಾವ್ಯಗಳ ಪರಂಪರೆ ಇದೆಯಲ್ಲ, ಈ ಮಹಾಕಾವ್ಯಗಳು ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥದ್ದು, ರಿಗೈನ್ಡ್ ಅನ್ನುವಂಥದ್ದು, ಕುವೆಂಪು ಅವರ ಮಹಾಕಾವ್ಯ, ಆಮೇಲೆ ಭೂಸ್ನೂರು ಮಠ ಅವರ ಭವ್ಯಮಾನವ, ಪೂತಿನ ಅವರ ಶ್ರೀಹರಿಚರಿತೆ, ಸುಜನ ಅವರ ಯುಗಾಂತ್ಯ ಅನ್ನುವಂಥದ್ದು, ಯುಗಸಂಧ್ಯಾ ಅನ್ನುವಂಥದ್ದು, ಯುಗಾಂತ್ಯ ಅಲ್ಲ ಯುಗಸಂಧ್ಯಾ ಅನ್ನುವಂಥದ್ದು. ಯುಗಾಂತ್ಯ ಅನ್ನುವಂಥದ್ದು ಇರಾವತಿ ಕರ್ವೆ ಅವರ ಕೃತಿ ಹೆಸರು. ಸೊ ಯುಗಸಂಧ್ಯಾ ಅನ್ನುವಂಥ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಸೊ ಈ ಥರದ್ದು ಕೃತಿಗಳಿದಾವಲ್ಲ, ಈ ಥರದ ಕೃತಿಗಳನ್ನು ಈ ಥರದ ಸಾಹಿತ್ಯ ಪ್ರಕಾರಗಳ ಅಧ್ಯಯನವನ್ನು ಮಾಡುವಂಥದ್ದು. ಸೊ ಅದೇ ರೀತಿ ಕಥೆಗಳ ಅಧ್ಯಯನ, ಕಾದಂಬರಿಗಳ ಅಧ್ಯಯನ, ಸಣ್ಣ ಕಾದಂಬರಿಗಳ ಅಧ್ಯಯನ, ನೀಳ್ಗತೆಗಳ ಅಧ್ಯಯನ, ಭಾವಗೀತೆಗಳಲ್ಲಿರುವಂಥ ಬೇರೆ ಬೇರೆ ಪ್ರಕಾರಗಳ ಅಧ್ಯಯನ, ಮತ್ತು ಲಲಿತ ಪ್ರಬಂಧಗಳ ಅಧ್ಯಯನ, ವೈಚಾರಿಕ ಲೇಖನಗಳ ಅಧ್ಯಯನ, ಈ ಥರದ ಅಧ್ಯಯನಗಳು ಪ್ರಭೇದ ಅಥವಾ ಪ್ರಕಾರಗಳ ಅಧ್ಯಯನದಲ್ಲಿ ಬರುತ್ತೆ. ಪ್ರಭಾವಗಳ ಅಧ್ಯಯನ, ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಪ್ರಭಾವಗಳ ಅಧ್ಯಯನ, ಒಂದು ಕೃತಿ ಮತ್ತೊಂದು ಕೃತಿಯಿಂದ ಪ್ರಭಾವಿತವಾಗಿರುತ್ತೆ, ಸಹಜವಾಗಿರುವಂಥದ್ದು, ಸ್ವಾಭಾವಿಕವಾಗಿರುವಂಥದ್ದು, ಅದೇನೋ ತಪ್ಪಲ್ಲ ಅದು. ಆದರೆ ಆ ಪ್ರಭಾವವನ್ನು ಹೆಂಗೆ ಸ್ವೀಕರಿಸಲಾಗಿರುತ್ತೆ, ಹೆಂಗೆ ಪರಿವರ್ತಿಸಲಾಗಿರುತ್ತೆ, ಹೆಂಗೆ ಅದನ್ನು ಬದಲಾಯಿಸಲಾಗಿರುತ್ತೆ, ಎಷ್ಟನ್ನು ಸ್ವೀಕರಿಸಲಾಗಿರುತ್ತೆ, ಎಷ್ಟನ್ನು ಬಿಡಲಾಗಿರುತ್ತೆ, ಇವೆಲ್ಲವೂ ಕೂಡ ಮುಖ್ಯವಾಗಿರುವಂಥ ಅಂಶಗಳು. ನಾನು ಹಿಂದಿನ ಪ್ರಸ್ತಾಪಿಸಿದ್ದೆ ಏನಂತಂದರೆ, ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥ ಕೃತಿಯಲ್ಲಿ ಕ್ರಿಸ್ತನ ಜೀವನ, ಅಂದರೆ ಅದು ಉದಾತ್ತವಾಗ್ತಾ ಹೋಗುವಂಥ ಆ ಜೀವನ ಕ್ರಮ ಎಲ್ಲ, ಜೀವನ ಪದ್ಧತಿ ಇದೆಯಲ್ಲ, ಅದನ್ನು ಕುವೆಂಪು ಅವರು ರಾಮನಿಗೆ ಅನ್ವಯಿಸಿಕೊಂಡು ಬರಿತಾ ಹೋಗ್ತಾರೆ. ರಾಮಾಯಣ ದರ್ಶನದಲ್ಲಿ ರಾಮನ ಜೀವನ ಅತ್ಯಂತ ಉದಾತ್ತವಾಗಿ, ಪರಿಪೂರ್ಣವಾಗಿ, ಪೂರ್ಣ ದೃಷ್ಟಿಯ ಕಡೆಗೆ ಹೋಗ್ತಾ ಹೋಗುತ್ತೆ.
ಸರ್ವೋದಯದ ಕಡೆಗೆ ಹೋಗ್ತಾ ಹೋಗುತ್ತೆ, ಸಮನ್ವಯತೆ ಕಡೆಗೆ ಹೋಗ್ತಾ ಹೋಗುತ್ತೆ. ಸೊ ಈ ಥರದ ಒಂದು ಉದಾತ್ತತೆ ಅಂತಂದರೆ ಈ ಪ್ರಭಾವ ಈ ರೀತಿಯಾಗಿರುತ್ತೆ. ವಾಲ್ಮೀಕಿಯ ರಾಮಾಯಣದ ಪ್ರಭಾವ ನೂರಾರು ಕೃತಿಗಳ ಮೇಲಾಗಿದೆ. ಮಹಾಭಾರತದ ಕೃತಿ ಮತ್ತು ಅದರ ಬೇರೆ ಬೇರೆ ಪ್ರಸಂಗಗಳು, ಅದರ ಪ್ರಭಾವ ನೂರಾರು ಕೃತಿಗಳು, ಸಾವಿರಾರು ಕೃತಿಗಳ ಮೇಲಾಗಿದೆ. ಸೊ ಹಾಗಾಗಿ ಏನು ಅಂತಂದ್ರೆ ಇಬ್ಬರಳಿಗೆ ಕೊರಳು ಅನ್ನುವಂಥದ್ದು, ಏಕಲವ್ಯ ಅನ್ನುವಂಥದ್ದು, ಮತ್ತು ಇವರು ಟಿ ಪಿ ಕೈಲಾಸಂ ಬರೆದಿರುವಂಥ ಕೃತಿ ಏಕಲವ್ಯನಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇವೆಲ್ಲನೂ ಕೂಡ ಮಹಾಭಾರತದ ವಸ್ತುಗಳು. ಆಮೇಲೆ ಯುಗಸಂಧ್ಯಾ ಅನ್ನುವಂಥದ್ದು ನಾನು ಹೇಳಿದೆ, ಮಹಾಕಾವ್ಯ, ಒಂದು ಮಹಾಕಾವ್ಯ ಮತ್ತೊಂದು ಮಹಾಕಾವ್ಯದಿಂದ ಪ್ರೇರಿತವಾಗಿರುವಂಥದ್ದು. ಪರ್ವ ಕಾದಂಬರಿ, ಕಾದಂಬರಿ ಅದು ಸ್ವಲ್ಪ ಬೃಹತ್ ಕಾದಂಬರಿನೇ ಅದು. ಅದನ್ನು ಮಹಾಭಾರತದಿಂದ ನೋಡ್ರಿ, ಇಲ್ಲಿ ಪ್ರಭೇದ ಬೇರೆ ಆಯಿತು, ಪ್ರಭೇದ ಅಥವಾ ಪ್ರಕಾರ ಅನ್ನುವಂಥದ್ದು ಬೇರೆ ಆಯಿತು, ಅದರ ಪ್ರಭಾವ ಇದೆ. ಸೊ ಹಾಗಾಗಿ ಏನಂತಂದರೆ ಈ ರೀತಿಯ ಪ್ರಭಾವಗಳು ಇರ್ತಾನೆ ಹೋಗುತ್ತೆ. ಬೈಬಲ್ನಲ್ಲಿರುವಂಥ ಕ್ರಿಸ್ತನನ್ನು ಕ್ರೂಸಿಫೈಡ್ ಮಾಡುವಂಥ, ಶಿಲುಬೆಗೇರಿಸುವಂಥದ್ದನ್ನು ಗೊಲ್ಗೊತಾ ಅನ್ನುವಂಥ ಒಂದು ನೀಳ್ಗಾವ್ಯದಲ್ಲಿ, ಕಥನ ಕಾವ್ಯದಲ್ಲಿ, ನೀಳ್ಗಾವ್ಯದಲ್ಲಿ ಮಂಜೇಶ್ವರ ಗೋವಿಂದ ಪೈ ನಮ್ಮ ಮೊಟ್ಟ ಮೊದಲ ರಾಷ್ಟ್ರಕವಿ ಅವರು ಬರೀತಾರೆ. ಸೊ ಹಾಗಾಗಿ ಪ್ರಭಾವಗಳು ಹೆಂಗಾಗ್ತವೆ, ಸಿಮಿಲಾರಿಟೀಸ್ ನೋಡಬೇಕಾಗತ್ತೆ. ಈಗ ಗೊಲ್ಗೊತಾ ಕಾವ್ಯ ಮತ್ತು ಬೈಬಲ್ನಲ್ಲಿರುವಂಥ ಸಮಾನಾಂಶಗಳು ನೋಡಬೇಕಾಗತ್ತೆ, ವಿಭಿನ್ನತೆಗಳು ನೋಡಬೇಕಾಗತ್ತೆ. ಈಗ ಆ ಸಂಪ್ರದಾಯಕ್ಕೆ ಸೇರದೇ ಇರುವಂಥ, ಧರ್ಮಕ್ಕೆ ಸೇರದೇ ಇರುವಂಥ ಒಬ್ಬ ವ್ಯಕ್ತಿ ಇದನ್ನು ರಚನೆ ಮಾಡಿದ್ದಾರೆ. ಬೇರೆ ಸಂಪ್ರದಾಯ, ಬೇರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥ ಬೇರೆ ವೈಚಾರಿಕ ಹಿನ್ನೆಲೆಯ ಒಬ್ಬ ವ್ಯಕ್ತಿ ಇದನ್ನು ರಚನೆ ಮಾಡಿದ್ದಾರೆ. ಸೊ ಎರಡು ಕೃತಿಗಳ ನಡುವೆ ಇರುವಂಥ ತಾತ್ವಿಕ ಭಿನ್ನತೆ ಏನು ಅನ್ನುವಂಥದ್ದು. ಸೊ ಇವೆಲ್ಲನೂ ಕೂಡ ಪ್ರಭಾವಗಳ ಅಧ್ಯಯನಕ್ಕೆ ಬರುತ್ತೆ. ಸೊ ಉತ್ತರ ರಾಮಾಯಣದಲ್ಲಿ ಬರುವಂಥ ಶಂಭುಕ ಪ್ರಸಂಗ ಮತ್ತು ಕುವೆಂಪು ಅವರ ಶೂದ್ರ ತಪಸ್ವಿ ಎರಡೂ ಕೂಡ ಏನಂತಂದರೆ ಪ್ರಭಾವಿತವಾಗಿರುವಂಥದ್ದು. ಎರಡು ಅಂತಂತಂದರೆ ಕುವೆಂಪು ಅವರ ಕೃತಿ ಶೂದ್ರ ತಪಸ್ವಿ ಅದರಿಂದ ಪ್ರಭಾವಿತವಾಗಿರುವಂಥದ್ದು. ಪ್ರಭಾವಿತವಾಗಿ ಯಾವ ತಿರುವನ್ನು ಪಡ್ಕೊಂಡಿದೆ ಮತ್ತು ಯಾಕೆ ಹಂಗೆ ಪಡ್ಕೊಂಡಿದೆ, ಸೊ ಅದರ ಪರಿಣಾಮ ಏನು ಅನ್ನುವಂಥದ್ದೆಲ್ಲನೂ ಕೂಡ ಈ ಪ್ರಭಾವಗಳ ಅಧ್ಯಯನದಲ್ಲಿ ಬರುತ್ತೆ. ನಂತರ ಏನು ಅಂತಂದರೆ ತೌಲನಿಕ ಕಾವ್ಯ ಮೀಮಾಂಸೆ ನೋಡಿ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಂತ ನಾವು ಹೇಳ್ತೀವಿ, ತೌಲನಿಕ ಕಾವ್ಯ ಮೀಮಾಂಸೆ ಅಂತ ಹೇಳ್ತೀವಿ, ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳ್ತೀವಿ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಸ್ಪೆಸಿಫಿಕ್, ಪಾಶ್ಚಾತ್ಯರಿಂದ ಅದು ಅಂದರೆ ಅದರ ಬೇರೆ ಬೇರೆ ಭಾಗಗಳು, ಬೇರೆ ಬೇರೆ ಅಂಶಗಳು, ಬೇರೆ ಬೇರೆ ಘಟಕಗಳು ಪಾಶ್ಚಾತ್ಯರಿಂದ ರಚಿಸಲ್ಪಟ್ಟಿರುವಂಥದ್ದು. ಭಾರತೀಯ ಕಾವ್ಯ ಮೀಮಾಂಸೆ, ತಿನಂಶಿಯವರ ಭಾರತೀಯ ಕಾವ್ಯ ಮೀಮಾಂಸೆ ಹೇಳ್ತಾ ಇಲ್ಲ. ಮೊದಲಿಗೆ ಭರತನಿಂದ ಹಿಡಿದು ವಿಶ್ವನಾಥನವರೆಗೆ ಅಥವಾ ಜಗನ್ನಾಥನವರೆಗೆ ಬೇರೆ ಬೇರೆಯವರು ಬಂದಿದ್ದಾರೆ. ಅದರ ಮಧ್ಯದಲ್ಲಿ ನೂರಾರು ಜನ ಕಾವ್ಯ ಮೀಮಾಂಸಕರು. ಇವರೆಲ್ಲರ ಕಾವ್ಯ ಮೀಮಾಂಸೆಗಳ ಕೃತಿಗಳು ಎಲ್ಲನೂ ಸೇರಿಸ್ಕೊಂಡು ನಾವೇನಂತೀವಿ ಅಂದರೆ ಎಲ್ಲನೂ ಸಂಸ್ಕೃತದಲ್ಲಿರುವಂಥದ್ದು. ಇದನ್ನು ಸಂಸ್ಕೃತ ಕಾವ್ಯ ಮೀಮಾಂಸೆ ಅಂತ ಕರೀಬೋದು. ಆದರೆ ಇದನ್ನು ಆ್ಯಕ್ಚುಲಿ ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥ ಲೆಕ್ಕದಲ್ಲಿ ತೀರಂ ಶ್ರೀಕಂಠ ಇವರು ಏನು ಮಾಡಿದ್ದಾರೆ ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವಂಥ ಹೆಸರಿನಲ್ಲಿ ಈ ಎಲ್ಲ ಕೃತಿಗಳನ್ನ ಏನು ಮಾಡಿದ್ದಾರೆ, ತಮ್ಮದೇ ಆಗಿರುವಂಥ ನಿರೂಪಣಾ ಕ್ರಮದಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಸೊ ಈ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಈ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ನಾವು ತುಲನೆ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಥರದ ತೌಲನಿಕ ಕಾವ್ಯ ಮೀಮಾಂಸೆ ಅಧ್ಯಯನ ಹೀಗೆ ಆಗುತ್ತೆ. ಈಗ ಅರಿಸ್ಟಾಟಲ್ ಪೊಯೆಟಿಕ್ಸ್ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾನೆ. ಆ ಪೊಯೆಟಿಕ್ಸ್ನಲ್ಲಿ ಕೆಥಾರ್ಸಿಸ್ ಅನ್ನುವಂಥ ಒಂದು ಮುಖ್ಯವಾಗಿರುವಂಥ ಒಂದು ಪರಿಕಲ್ಪನೆಯ ಬಗ್ಗೆ ಮಾತಾಡ್ತಾನೆ. ಅದರಲ್ಲಿ ಒಂದು ಕೃತಿ ರಚನೆ ಆಗೋದಕ್ಕೆ ಅಥವಾ ಕೃತಿ ರಚಿತವಾದ ನಂತರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ಅವನು ಚರ್ಚೆ ಮಾಡ್ತಾನೆ. ಅದನ್ನು ಕಥಾರ್ಸಿಸ್ ಅನ್ನುವಂಥ ಪರಿಭಾಷೆಯಲ್ಲಿ ಹೇಳ್ತಾನೆ. ನಮ್ಮಲ್ಲೂ ಕೂಡ ಆ ಕೃತಿಯ ಓದಿನ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ಭಾರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಅವನೇನು ಮಾಡ್ತಾನೆ ಅಂತಂತಂದರೆ ಚರ್ಚೆ ಮಾಡ್ತಾನೆ. ಇದನ್ನು ರಸ ಅಂತ ಕರೆಯಲಾಗಿದೆ. ಸೊ ಕಥಾರ್ಸಿಸ್, ಗ್ರೀಕರ ಕೆಥಾರ್ಸಿಸ್ ಮತ್ತು ಭಾರತೀಯ ರಸಪ್ರಸ್ಥಾನ ಇವೆರಡನ್ನೂ ಕೂಡ ಹತ್ರ ಬರುವಂಥದ್ದು, ಸಿಮಿಲರ್ ಆಗಿರುವಂಥದ್ದು, ಅಂದರೆ ಸಾಮಾನ್ಯವಾಗಿರುವಂಥದ್ದು.
ಅದೇ ರೀತಿ ಡೆಕರಮ್ ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ಕ್ಷೇಮೇಂದ್ರನ ಔಚಿತ್ಯದ ಪರಿಕಲ್ಪನೆಗೆ ನಿಕಟವರ್ತಿಯಾಗಿರುವಂಥದ್ದು. ಕ್ಷೇಮೇಂದ್ರ ಔಚಿತ್ಯ ಅನ್ನುವಂಥ ಪರಿಕಲ್ಪನೆ ಅಂತಂತಾನೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಡೆಕರಮ್ ಅನ್ನುವಂಥ ಪರಿಕಲ್ಪನೆ ಬರುತ್ತೆ. ಎರಡೂ ಕೂಡ ಯಾವ ಸಂದರ್ಭದಲ್ಲಿ ಯಾವ ಪದ ಬಳಸಬೇಕು, ಯಾವ ಸಂದರ್ಭ ಬರಬೇಕು, ಯಾವ ಸನ್ನಿವೇಶಗಳು ಬರಬೇಕು, ಯಾವ ಪಾತ್ರ ಎಂಟ್ರಿ ಆಗಬೇಕು, ಯಾವ ಪಾತ್ರ ನಿರ್ಗಮಿಸಬೇಕು, ಕಥಾವಸ್ತುವಿನ ರೂಪ ಯಾವ ರೀತಿ ಇರಬೇಕು, ಯಾವುದು ಎಲ್ಲಿ ಬಂದರೆ ಉಚಿತವಾಗಿರುತ್ತೆ ಅಥವಾ ಅನುಚಿತವಾಗಿರುತ್ತೆ, ಈ ಎಲ್ಲವನ್ನು ಕೂಡ ಚರ್ಚೆ ಮಾಡುವಂಥದ್ದು ಔಚಿತ್ಯ ಸಿದ್ಧಾಂತ ಅನ್ನುವಂಥದ್ದು, ಔಚಿತ್ಯ ಪರಿಕಲ್ಪನೆ. ಅದಕ್ಕೆ ಸಂವಾದಿಯಾಗಿರುವಂಥದ್ದು ಡೆಕರಮ್ ಅನ್ನುವಂಥದ್ದು. ಅದೇ ರೀತಿ ಎಡ್ವರ್ಡ್ ಬುಲ್ಲೋ ಅವನು ಮಾನಸಿಕ ದೂರ ಅನ್ನುವಂಥದ್ದನ್ನು ಹೇಳ್ತಾನೆ. ಸೈಕಿಕಲ್ ಡಿಸ್ಟೆನ್ಸ್ ಅಂತ ತಂದ್ಬಿಟ್ಟು ಒಂದು ಡಿಸ್ಟೆನ್ಸ್ ಇರಬೇಕು. ಕೃತಿಯನ್ನು ಓದಬೇಕಾದ್ರೆ ಒಂದು ಮಾನಸಿಕ ದೂರ ಇರಬೇಕು, ಫಿಸಿಕಲ್ ಅಲ್ಲ, ತುಂಬ ದೂರ ಇಟ್ಕೊಂಡು ಹೋಗ್ತೀನಿ ಅಂತಂತಲ್ಲ. ಬದಲಿಗೆ ಒಂದು ಮಾನಸಿಕವಾಗಿರುವಂಥ ಒಂದು ಡಿಸ್ಟೆನ್ಸ್. ನಾನೊಂದು ಟೆಕ್ಸ್ಟನ್ನು ಓದ್ತಾ ಇದ್ದೀನಿ ಅನ್ನುವಂಥ ಎಚ್ಚರ ಇದ್ದಾಗ ಏನು ಮಾಡ್ತೀವಿ ಅಂತಂತಂದರೆ, ನಾವು ಅಲ್ಲಿ ಬರ್ತಿರುವಂಥ ಎಲ್ಲ ಪಾತ್ರಗಳನ್ನು, ಎಲ್ಲ ಸನ್ನಿವೇಶಗಳನ್ನು, ಪ್ರತಿಯೊಂದು ವಾಕ್ಯಗಳನ್ನು, ಪದಗಳನ್ನು ಅತ್ಯಂತ ಗಮನ ಇಟ್ಟು ಅತ್ಯಂತ ಎಚ್ಚರಿಕೆಯಿಂದ ವಿಮರ್ಶಾತ್ಮಕ ಚಿಕಿತ್ಸಕ ಪ್ರಜ್ಞೆಯಲ್ಲಿ ನಾವು ಅದನ್ನು ಓದ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗ್ತೀವಿ. ಆಗ ಒಂದು ಕೃತಿ ನಮ್ಮನ್ನು ಬೆಳೆಸ್ತಾ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ಒಂದು ಮಾನಸಿಕ ಅಂತರ ಅನ್ನುವಂಥದ್ದು ಒಂದು ಇರಬೇಕು ಅಂತ. ಇದಕ್ಕೆ ಸಂವಾದಿಯಾಗಿರುವಂಥದ್ದು ಅಭಿನವಗುಪ್ತ ಅನ್ನುವಂಥ ಕಾಶ್ಮೀರದ ಭಾರತೀಯ ಕಾವ್ಯ ಮೀಮಾಂಸಕ ಲಾಕ್ಷಣಿಕ ಏನು ಹೇಳ್ತಾನೆ, ಸಾಧಾರಣೀಕರಣ ಅಂತಂತ ಹೇಳ್ತಾರೆ. ಕೃತಿಗಳನ್ನು ಏನು ಮಾಡಬೇಕು ಅಂತಂದರೆ, ನಾವು ಅಭ್ಯಾಸ ಮಾಡಬೇಕಾದ್ರೆ ಅದನ್ನು ಸಾಧಾರಣೀಕರಣಗೊಳಿಸಬೇಕು. ಅಂದರೆ ಒಂದು ಕೃತಿಯಲ್ಲಿರುವಂಥ ಒಂದು ಪಾತ್ರ, ಅದು ಸೀತೆಯ ಪಾತ್ರ ಅಂತಂತಂದರೆ, ಆ ಸೀತೆಯ ಪಾತ್ರ ಜಗತ್ತಿನಲ್ಲಿರುವಂಥ ಎಲ್ಲ ಹೆಣ್ಣುಗಳಿಗೆ ಅವಳು ಸಂವಾದಿಯಾಗಿರುವಂಥವಳು, ಹೆಣ್ಣಿನ ದುಃಖವನ್ನು ಹೇಳ್ತಾ ಇದ್ದಾಳೆ ಅನ್ನುವಂಥದ್ದು. ಸೀತೆಯ ದುಃಖ ಅನ್ನುವಂಥದ್ದು ಇದು ಇಲ್ಲ ಅಂತಂತಲ್ಲ, ಆದರೆ ಜಗತ್ತಿನ ಹೆಣ್ಣಿನ ದುಃಖ ಇದೆ. ಯಾಕೆ ಅಂತಂತಂದರೆ ನಮ್ಮ ಸಮಾಜ ಆ ರೀತಿ ಇದೆ. ಪುರುಷ ಪ್ರಧಾನವಾಗಿರುವಂಥ ಸಮಾಜದಲ್ಲಿ ಹೆಣ್ಣಿನ ಸ್ಥಾನ ಏನು ಅನ್ನುವಂಥದ್ದಿಲ್ಲ. ಸೊ ಈ ರೀತಿಯಾಗಿರುವಂಥ ಒಂದು ಅಂತರದಲ್ಲಿ ಸೀತೆಯ ದುಃಖದಲ್ಲಿ ಕಣ್ಣೀರು ಹಾಕ್ಕೊಂಡು ಮುಳುಗಿ ಹೋಗದೆ, ಈ ಥರದೊಂದು ಸಾಧಾರಣೀಕರಣವಾಗಿರುವಂಥ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಸೀತೆಯನ್ನು ನೋಡ್ತಾ ಹೋದರೆ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳ ದುಃಖದ ಭಾವನೆಗಳು, ಆ ದುಃಖದ ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಸೊ ಹೀಗೆ ಥರದ ಸಿಮಿಲಾರಿಟೀಸ್ ಅಥವಾ ಭಿನ್ನತೆಗಳು. ಅದೇ ರೀತಿ ಲಾಂಜೈನಸ್ನ ಆನ್ ಸಬ್ಲೈಮ್ ಅನ್ನುವಂಥ ಕೃತಿಯಿಂದ ಅದರಲ್ಲಿ ಬರುವಂಥ ಪರಿಕಲ್ಪನೆ ಭವ್ಯತೆ, ಸಬ್ಲೈಮ್ ಅನ್ನುವಂಥದ್ದನ್ನು ಕುವೆಂಪು ಭವ್ಯತೆ ಅಂತ ತೆಗೆದುಕೊಂಡಿದ್ದಾರೆ. ಸೊ ಆ ಭವ್ಯತೆಯ ಪರಿಕಲ್ಪನೆ ಇವೆಲ್ಲ ಸಮಾನವಾಗಿರುವಂಥದ್ದು. ಹಾಗೆ ವಿಭಿನ್ನತೆಗಳ ಅಧ್ಯಯನವೂ ಕೂಡ ಮಾಡಬೇಕು. ತೌಲನಿಕ ಕಾವ್ಯಮೀಮಾಂಸೆಯ ಅಧ್ಯಯನದಲ್ಲಿ ಇವೆಲ್ಲವೂ ಕೂಡ ಬರುವಂಥದ್ದು. ಸೊ ಇದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದು ತೌಲನಿಕ ಅಧ್ಯಯನದಲ್ಲಿ, ಸಾಹಿತ್ಯದ ಅಧ್ಯಯನದಲ್ಲಿ ಬರುವಂಥದ್ದು. ಇನ್ನೊಂದು ಭಾಷಾಂತರ ಅಧ್ಯಯನ. ಭಾಷಾಂತರ ಅಧ್ಯಯನ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಈಗ ನಾನು ಮತ್ತೆ ಹೇಳಿದೆ ಏನು ಅಂತಂತಂದರೆ, ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸ್ ಅನ್ನುವಂಥ ಕೃತಿ ಅನುವಾದ ಆಗಿದೆ. ಸೊ ಟಾಲ್ಸ್ಟಾಯ್ ರಷ್ಯನ್ ಭಾಷೆಯಲ್ಲಿ ಬರೆದಿರುವಂಥ ಕೃತಿ, ಅದು ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದ ಆಗಿದೆ. ಆ ರಷ್ಯನ್ ಕೃತಿಗೂ ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದಗೊಂಡಿರುವಂಥ ಕೃತಿಗಿರುವಂಥ ಸಾಮ್ಯ ವೈಷಮ್ಯಗಳೇನು? ಈ ಭಾಷೆಯ ಜಾಯಮಾನ, ರಷ್ಯನ್ ಭಾಷೆಯ ಜಾಯಮಾನ, ಇಂಗ್ಲೀಷ್ ಭಾಷೆಯ ಜಾಯಮಾನ ಇರುತ್ತಲ್ಲ, ಆ ಸೊಗಡು ಅಥವಾ ಜಾಯಮಾನ ಅಥವಾ ಅದರ ಒಂದು ಸ್ವಾದ ಅನ್ನುವಂಥದ್ದು ಇರುತ್ತಲ್ಲ, ಭಾಷೆಗಿರುವಂಥ ಸ್ವಾದ ಬೇರೆ ಬೇರೆಯಾಗಿರುತ್ತೆ. ಮತ್ತು ಆ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಸೊ ಹಾಗಾಗಿ 2 ಪಟ್ಟು ಹೆಚ್ಚಿನ ಅಂತರ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಮೂಲ ಸತ್ವ ಅನ್ನುವಂಥದ್ದು, ರಷ್ಯನ್ ಭಾಷೆಯಲ್ಲಿರುವಂಥ ಟಾಲ್ಸ್ಟಾಯ್ನ ಕೃತಿಯ ಮೂಲ ಸತ್ವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬದಲಾವಣೆಯಾಗಿದೆ, ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ, ಬದಲಾವಣೆಗೆ ಕಾರಣ ಏನು, ಭಾಷೆಯ ಮಿತಿಗಳೇನು, ಭಾಷೆಯ ಶಕ್ತಿ ಏನು, ಇವೆಲ್ಲದರ ಅಧ್ಯಯನ ಮಾಡುವಂಥದ್ದು. ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೆ ಹಿಂದಿನ ಅಧಿವೇಶನದಲ್ಲಿ.
ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಂಸ್ಥೆಯನ್ನೇ ಅನುವಾದಕ್ಕೋಸ್ಕರ ಸ್ಥಾಪನೆ ಮಾಡಿದೆ. ಕರ್ನಾಟಕ ಭಾಷಾ ಭಾರತಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತಂದ್ಬಿಟ್ಟು. ಅದು ಬೇರೆ ಬೇರೆ ನಮ್ಮ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಕೃತಿಗಳನ್ನು ಮತ್ತು ವಿಶ್ವದ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಕೃತಿಗಳನ್ನು ಕನ್ನಡಕ್ಕೆ ಅಧ್ಯಯನ ಮಾಡ್ತಾ ಇದೆ. ಕನ್ನಡದ ತುಂಬ ಮುಖ್ಯವಾಗಿರುವಂಥ ಕೃತಿಗಳನ್ನು, ಪ್ರಸಿದ್ಧವಾಗಿರುವಂಥ ಕೃತಿಗಳನ್ನು, ಜನಪ್ರಿಯವಾಗಿರುವಂಥ ಕೃತಿಗಳನ್ನು, ಅದು ಲಿಖಿತ ಅಥವಾ ಮೌಖಿಕವಾಗಿರಲಿ, ಅದನ್ನು ನೋಡ್ತಿದ್ದೆ ಬೇರೆ ಬೇರೆ ಭಾರತದ ಮತ್ತು ವಿಶ್ವದ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡ್ತಾ ಇದೆ, ಭಾಷಾಂತರ ಮಾಡ್ತಾ ಇದೆ. ಸೊ ಈ ರೀತಿ ತುಂಬ ವಾಸ್ಟ್ ಆಗಿರುವಂಥ, ಇವತ್ತಿನ ಸಂದರ್ಭದಲ್ಲಿ ತುಂಬ ಹೆಚ್ಚು ಸ್ಕೋಪ್ ಇರುವಂಥ, ವ್ಯಾಪ್ತಿ ಇರುವಂಥ. ಹಾಗಾಗಿನೇ ನಾನು ಹೇಳಿದ್ದು, ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕನಿಷ್ಠ ತಮ್ಮ 2 ಭಾಷೆ ಬರಬೇಕು. ಆ 2 ಭಾಷೆ ಬಂದರೆ ನೋಡ್ರಿ, ಭಾಷಾಂತರದ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಸಿಗೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಂತಂದರೆ, ಕನ್ನಡದಲ್ಲಿರುವಂಥ ಕೃತಿಗಳನ್ನು ಅನ್ಯ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅನ್ನುವಂಥದ್ದು. ಸೊ ಹಾಗಾಗಿ ಈ 5 ಬಗೆಗಳನ್ನು, ಈ 5 ಪ್ರಕಾರಗಳನ್ನು ತೌಲ್ನಿಕ ಸಾಹಿತ್ಯ ಅಧ್ಯಯನ ಇದೆಯಲ್ಲ, ಇದು ಆ್ಯಕ್ಚುಲಿ ಅಧ್ಯಯನಕ್ಕೆ ಒಳಪಡಿಸುತ್ತೆ. ಸೊ ಇದು 5 ಅಂಶಗಳು ಮುಖ್ಯವಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಅಂಶವನ್ನು ನಾವು ನೋಡೋದಾದರೆ ಸ್ವೀಕಾರಗಳ ಅಧ್ಯಯನ ಅಂತಂದ್ಬಿಟ್ಟು, ಇದು ಈ 5 ಅಂಶಗಳಿಂದ ಹೊರತಾಗಿರುವಂಥದ್ದು. ಅದರ ಜೊತೆಗೆ ನೋಡ್ಬೋದು ಸ್ವೀಕಾರಗಳ ಅಧ್ಯಯನ ಅಂದರೆ ನಾವೇನು ಮತ್ತೊಂದು ಸಾಹಿತ್ಯ ಕೃತಿಯಿಂದ ನಾವೇನು ಸ್ವೀಕರಿಸ್ತೀವಿ, ಆ ಸ್ವೀಕರಣದ ಅಂಶಗಳು, ಅದನ್ನು ಅವು ಏನು ಅನ್ನುವಂಥದ್ದು ಮತ್ತು ಅದರ ಬಗ್ಗಿನ ವಿವರಗಳನ್ನು ನಾವು ಅಭ್ಯಾಸ ಮಾಡುವಂಥದ್ದು. ಮತ್ತು ಈ ಸ್ವೀಕಾರ ಯಾವ ರೀತಿಯಲ್ಲಿರುತ್ತೆ ಅಂತಂದ್ಬಿಟ್ಟು, ಸಾಮ್ಯದ ರೀತಿಯಲ್ಲಿರುತ್ತೆ, ವೈಷಮ್ಯದ ರೀತಿಯಲ್ಲಿರುತ್ತೆ, ಅಂದರೆ ಸಾದೃಶ್ಯ ಅಥವಾ ವೈದೃಶ್ಯದ ರೀತಿಯಲ್ಲಿರುತ್ತೆ. ಆಮೇಲೆ ಮೂಲ ಆಕರಗಳ ಸ್ವರೂಪದಲ್ಲಿ ಅದರ ಥರ ಆ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಿರ್ತೀವಿ. ಆಮೇಲೆ ಅನುಸರಣ ಅಥವಾ ಶೈಲೀಕರಣದ ಮಾದರಿಯಲ್ಲಿ ಆ ಶೈಲಿಯನ್ನು ನಾವು ಅನುಸರಣೆ ಮಾಡ್ಕೊಳ್ತಾ ಇರ್ತೀವಿ. ಸೊ ಇವು ಎಲ್ಲ ಉಪಪ್ರಕಾರಗಳು ಸ್ವೀಕರಣದಲ್ಲಿ ಬರುತ್ತೆ. ಸೊ ಈ ಥರ ಇರುವಂಥ ತುಂಬ, ಅಂದರೆ ತೌಲ್ನಿಕ ಸಾಹಿತ್ಯದ ಬಗ್ಗೆ ಅಥವಾ ಪ್ರಕಾರ ಇದೆಯಲ್ಲ, ಇವು ಆ್ಯಕ್ಚುಲಿ ತೌಲ್ನಿಕ ಸಾಹಿತ್ಯದ ಅಧ್ಯಯನದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಯಾಕೆ ಅಂತಂತಂದರೆ, ತೌಲ್ನಿಕ ಸಾಹಿತ್ಯದ ಅಧ್ಯಯನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಈ ಮಾರ್ಗದ ಮುಖಾಂತರನೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಏನಂತಂತಂದರೆ, ಒಟ್ಟು ವಿಸ್ತಾರವಾಗಿರುವಂಥ ಸಾಹಿತ್ಯದ ಅಧ್ಯಯನ ಕ್ಷೇತ್ರ ಆಗಿರುವಂಥ ಈ ತೌಲ್ನಿಕ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರವೇಶ ಮಾಡಬೇಕಾದ್ರೆ ಅದಕ್ಕಿರುವಂಥ ಬೇರೆ ಬೇರೆ ಬಗೆಯ ದಾರಿಗಳು ಇವು ಒಳ ಪ್ರವೇಶ ಮಾಡೋದಕ್ಕೆ. ಸೊ ಇದರ ಪ್ರತ್ಯೇಕವಾಗಿರುವಂಥ, ಅಂದರೆ ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಪ್ರಭೇದ ಅಧ್ಯಯನ, ಪ್ರಭಾವಗಳ ಅಧ್ಯಯನ, ತೌಲ್ನಿಕ ಕಾವ್ಯಮೀಮಾಂಸೆ, ಭಾಷಾಂತರ ಅಧ್ಯಯನ ಮತ್ತು ಅದರ ಜೊತೆಗೇ ಸ್ವೀಕಾರಗಳ ಅಧ್ಯಯನವನ್ನು ಪ್ರತ್ಯೇಕವಾಗಿರುವಂಥ ಅಧಿವೇಶನಗಳಲ್ಲಿ ನಾವು ಅದನ್ನು ಅಭ್ಯಾಸ ಮಾಡ್ತಾ ಇನ್ನೂ ಹೆಚ್ಚಿನದಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ಇಲ್ಲಿಗೆ ನಾನು ಈ ಅಧಿವೇಶನವನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಮತ್ತು ಅತ್ಯಂತ ಆದಷ್ಟು ಜಾಗೃತಿಯಾಗಿ ಸುರಕ್ಷತೆಯಿಂದ ಇರಲಿ. ನಿಮ್ಮನ್ನು ಅವಲಂಬಿಸಿಕೊಂಡಿರುವಂಥವರು, ಮನೆಯವರು, ಬಂಧುವರ್ಗದವರು, ಹಿರಿಕರು, ಸಣ್ಣ ಮಕ್ಕಳು, ಇವರ ಆರೋಗ್ಯದ ಬಗ್ಗೆ, ಇವರ ಆರೋಗ್ಯದ ಸುರಕ್ಷತೆ ಬಗ್ಗೆ ಗಮನ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.